ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದು ನಡೆದಿರತಕ್ಕಂತಹ ಮೀನ್ಸ್ 18th ಜೂನ್ ಫಸ್ಟ್ ಶಿಫ್ಟಲ್ಲಿ ನಡೆದಿರತಕ್ಕಂತಹ RRB NTPC ಪರೀಕ್ಷೆಯ ವಿಶ್ಲೇಷಣೆಯನ್ನು ಈ ಒಂದು ಸೆಷನಲ್ಲಿ ನಾವು ನೋಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ, ಮೊದಲ ಪ್ರಶ್ನೆ ಅಂತ ನೋಡೋದಾದರೆ, ಯಾವ ಕಾರ್ಯಾಚರಣೆಯಿಂದಾಗಿ 2024ರಲ್ಲಿ ಭಾರತ ಹಾಲು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಪಡೆಯಿತು ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ, ಈ ಶ್ವೇತಕ್ರಾಂತಿ ಮತ್ತು ಈ ಹಸಿರು ಕ್ರಾಂತಿ ಮತ್ತು ಬೆಳ್ಳಿ ಕ್ರಾಂತಿ ಮತ್ತು ಗುಲಾಬಿ ಕ್ರಾಂತಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರಬಹುದು, 2024ರಲ್ಲಿ ಒಂದು ಪ್ರಾಜೆಕ್ಟ್ನ ಲಾಂಚ್ ಮಾಡ್ತಾರೆ. ಈ ಯಾರು ಅಂದರೆ ಈ ಅಮಿತ್ ಶಾ, ಭಾರತದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಏನು ಮಾಡ್ತಾರೆ, ಈ ಶ್ವೇತಕ್ರಾಂತಿ 2.0 ಎಂಬ ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡ್ತಾರೆ, ಸರಿನಾ? ಸೊ ಅದರಿಂದ ಆಗಿ ಏನಾಗ್ತದೆ, 2024ರಲ್ಲಿ ನಮ್ಮ ಭಾರತ ಹಾಲು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಪಡ್ಕೊಳ್ತದೆ. ಸೊ ಹಾಲು ಅಂತಂದರೆ ನಿಮಗೆ ಜಸ್ಟ್ ಸಿಂಪಲ್ ಆಗಿ ಗೊತ್ತಿರ್ತದೆ ಏನು, ಈ ಶ್ವೇತಕ್ರಾಂತಿ ಅನ್ನೋದನ್ನು. ಹಾಗೆ ಶ್ವೇತಕ್ರಾಂತಿ 2.1 ಸ್ಟಾರ್ಟ್ ಮಾಡಿದವರು ಯಾರು ಅಂತ ಕೇಳ್ಬೋದು ನಿಮಗೆ, ಅದನ್ನು ಉದ್ಘಾಟನೆ ಮಾಡಿದವರು ಯಾರು ಅಂತ ಕೇಳ್ಬೋದು ನಿಮಗೆ, ಇದೇ ಅಮಿತ್ ಶಾ ಆಗ್ತಾರೆ. ಸೊ ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ, ಯಾವುದು ಶ್ವೇತಕ್ರಾಂತಿ ಈ ಹಾಲಿಗೆ ಸಂಬಂಧಿಸಿದೆ, ಅಥವಾ ನಾವು ಇದನ್ನು ಈ ವೈಟ್ ರೆವಲ್ಯೂಷನ್ ಅಂತ ನಾವು ಹೇಳ್ಬೋದು, ಅಥವಾ ಕ್ಷೀರ ಕ್ರಾಂತಿ ಅಂತ ನಾವು ಕರಿಬೋದು, ಸರಿನಾ? ಯಾವುದನ್ನು, ಈ ಒಂದು ಹಾಲಿನ ಕ್ರಾಂತಿಯನ್ನು. ಹಾಗೆ ಹಸಿರು ಕ್ರಾಂತಿ ಯಾವುದಕ್ಕೆ, ಹಸಿರು ಅಗ್ರಿಕಲ್ಚರ್ಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅಂತ ಮಾಡಿದ್ದಾರೆ, ಸರಿನಾ? ಆ್ಯಂಡ್ ದೆನ್ ಅದಾದ ನಂತರ ಈ ಬೆಳ್ಳಿ ಕ್ರಾಂತಿ ಅದಕ್ಕೆ ಅಂದರೆ ಈ ಮೊಟ್ಟೆಗೆ, ಸರಿನಾ? ರಜತ ಕ್ರಾಂತಿ ಅಂತ ಹೇಳ್ತೀವಿ ಇದಕ್ಕೆ. ಅದಾದ ನಂತರ ಗುಲಾಬಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ, ಈ ಗುಲಾಬಿ ಕ್ರಾಂತಿ ಸಂಬಂಧಿಸಿರೋದು ಒಂದು ಈರುಳ್ಳಿ, ಹಾಗೆ ಇನ್ನೊಂದು ಸಂಬಂಧ ಹೊಂದಿರೋದು ಇದಕ್ಕೆ ಸೀಗಡಿ ಮೀನಿಗೆ, ಸರಿನಾ ಸರ್? ಸೀಗಡಿ ಮೀನು ಬೇರೆ ಕಲರ್ ಇರುತ್ತಾ? ಇಲ್ಲ, ಗುಲಾಬಿ ಕ್ರಾಂತಿಯಲ್ಲೇ ಇದೆ ಅದು. ಕೇಳಿದಾನೆ ಈ ಪ್ರಶ್ನೆ ಆಲ್ರೆಡಿ ಒಂದ್ಸರಿ ಕೇಳಿದಾನೆ. ಇದು ಈರುಳ್ಳಿ ನಿಮಗೆ ಕಲರಲ್ಲಿ ಗೊತ್ತಾಗುತ್ತೆ ಗುಲಾಬಿ ಕ್ರಾಂತಿ ಅಂತ, ಸರಿನಾ? ಸೊ ದುಂಡು ಕ್ರಾಂತಿ ಅಂದರೆ ಯಾವುದು, ಈ ಆಲೂಗಡ್ಡೆ ಸಂಬಂಧಿಸಿದಂಥ ದುಂಡು ಕ್ರಾಂತಿ ಕಂಡು ಬರುತ್ತೆ ನಿಮಗೆ, ಸರಿಯಾ? ಇದು ಗೊತ್ತಿರೋ ನಿಮಗೆ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, NPS ವಾತ್ಸಲ್ಯ ಯೋಜನೆಯ ಬಗ್ಗೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದ ಅಂತೆ. ಸೊ ಇಲ್ಲಿ ನಿಮಗೆ ಕರೆಕ್ಟ್ ಆಗಿರ್ತಕ್ಕಂಥ ಮಾಹಿತಿನ ಕೊಟ್ಟಿದ್ದೀನಿ. ಸೊ ಇದ್ರ ಬಿಟ್ಟು ಅಲ್ಲಿ ಬೇರೆ ಏನಿರುತ್ತೆ ಅಲ್ವಾ, ಅದರಲ್ಲಿ ರಾಂಗ್ ಇದೆ ಅಂತ ನೀವು ಟಿಕ್ ಮಾಡಿ ಬರ್ಬೋದು. ಯಾವುದು NPS ವಾತ್ಸಲ್ಯ ಅನ್ನೋದು, ಇದು ಕೂಡ 2024ರಲ್ಲೇ ತಂದಿರತಕ್ಕಂಥ ಒಂದು ಯೋಜನೆ ಆಗಿದೆ. ಯಾವುದು ಈ NPS ವಾತ್ಸಲ್ಯ ಅನ್ನೋದು, ಇದು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಲ್ಲ ಭಾರತೀಯ ನಾಗರಿಕರಿಗೆ ಮುಕ್ತವಾಗಿದೆ. ಮೀನ್ಸ್ ಎಲ್ಲರೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಅಂತ. ಎಷ್ಟು ವಯಸ್ಸಿನವರು, 18 ವಯಸ್ಸಿನಕ್ಕಿಂತ ಕಡಿಮೆ ಇರಬೇಕು, PUCಗಿಂತ ನೀವು ಒಳಗಡೆ ಇರಬೇಕು. ಅದಾದ ನಂತರ ಪೋಷಕರು ಅಥವಾ ಪೋಷಕರ ಅಪ್ರಾಪ್ತ ವಯಸ್ಕರ ಹೆಸರಿನಲ್ಲಿ ಖಾತೆಯನ್ನು ತೆರೆಯಬಹುದು ಅಂತ ಹೇಳಿದ್ದಾರೆ, ಸರಿನಾ? ಒಂದು ಪೋಷಕರೇ ತೆರಿಬೋದು, ಇಲ್ಲಾಂದರೆ ಪೋಷಕರ ಜೊತೆ ಈ ಅಪ್ರಾಪ್ತ ವಯಸ್ಸಿನ ಒಂದು ಹುಡುಗರು ಅಥವಾ ಹುಡುಗಿಯರು ಏನು ಚಿಕ್ಕ ಮಕ್ಕಳು ಇರ್ತಾರಲ್ವಾ, ಮೀನ್ಸ್ ಈ 18 ವರ್ಷದ ಕೆಳಗಿನ ಮಕ್ಕಳು, ಸೊ ಅವರು ಈ ಒಂದು ಖಾತೆಯನ್ನು ತೆರೆಯಬಹುದು ಅಂತ ಹೇಳಿದ್ದಾನೆ. ಹಾಗೆ ಕನಿಷ್ಠ ಕೊಡುಗೆ ಒಂದು ವರ್ಷಕ್ಕೆ 10,001 ರೂಪಾಯಿ ಅಂತ ಹೇಳಿದ್ದಾರೆ. ಇವಾಗ ಕನಿಷ್ಠ ನೀವು ಎಷ್ಟು ಕೊಡುಗೆ ನೀಡಬೇಕು ಅದರಲ್ಲಿ ಈ NPS ವಾತ್ಸಲ್ಯದಲ್ಲಿ ಅಂದರೆ ಈ ಒಂದು 10,000 ಅಂತ ಹೇಳಿದ್ದಾರೆ, ಸರಿನಾ? ಹಾಗೆ ಮಗುವಿಗೆ 18 ವರ್ಷ ತುಂಬಿದಾಗ ಖಾತೆಯನ್ನು ಸಾಮಾನ್ಯವಾಗಿ NPS ಶ್ರೇಣಿ 1 ಖಾತೆಯಾಗಿ ಪರಿವರ್ತಿಸಲಾಗುತ್ತದೆ. ಮೊದಲೇನು NPS ಖಾತೆ ಅಂತ ಇರುತ್ತಲ್ವ, NPS ವಾತ್ಸಲ್ಯ ಅಂತ ಇರುತ್ತಲ್ವ, ಅದನ್ನು ಮುಂದೆ ಏನು ಮಾಡ್ತಾರೆ, NPS ಶ್ರೇಣಿ 1 ಖಾತೆಯನ್ನಾಗಿ ಮರು ಬದಲಾವಣೆ ಮಾಡ್ತಾರೆ, ಸರಿನಾ? ಇದು ಗೊತ್ತಿರಲಿ ಕೇಳಬಹುದು ನಿಮಗೆ. NPS ವಾತ್ಸಲ್ಯ ಯಾವಾಗ ಬರುತ್ತೆ, ಇದೇ ಒಂದು 2024ರಲ್ಲಿ ಬಂದಿದೆ. ಇದು ಆ ಒಂದು ಬಜೆಟಲ್ಲಿ, ಮಿಡ್ ಟರ್ಮ್ ಬಜೆಟಲ್ಲಿ ಇದನ್ನು ಅನೌನ್ಸ್ ಮಾಡ್ತಾರೆ, ಯಾರು, ನಿರ್ಮಲಾ ಸೀತಾರಾಮನ್ ಅವರು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದಲ್ಲಿ ಮರುಭೂಮಿ ಮಣ್ಣು ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ದಾನೆ, ಸರಿನಾ? ಇದು ಮರುಭೂಮಿ ಮಣ್ಣು ಎಲ್ಲಿ ಕಂಡು ಬರ್ತದೆ ಅಂದರೆ ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರ್ತದೆ. ಹಾಗೆ ರಾಜಸ್ಥಾನ ಒಂದೇ ರಾಜ್ಯದಲ್ಲಿ ಕಂಡು ಬರುತ್ತಾ, ನೋವೇ 2 ರಾಜ್ಯಗಳಲ್ಲಿ ಕಂಡು ಬರುತ್ತೆ. ಯಾವುದು, ಒಂದು ಗುಜರಾತದಿಂದ ಸ್ಟಾರ್ಟ್ ಆಗುತ್ತೆ, ಗುಜರಾತ, ರಾಜಸ್ಥಾನ, ದೆಹಲಿ ಮತ್ತು ಹರಿಯಾಣ, ಈ 4 ರಾಜ್ಯಗಳಲ್ಲಿ ಕಂಡು ಬರ್ತದೆ. ಯಾವುದು ಈ ಮರುಭೂಮಿ ಮಣ್ಣು, ಅಥವಾ ನಾವು ಮರುಭೂಮಿ ಅಂತ ಹೇಳ್ಬೋದು. ಬಟ್ ಸ್ಪೆಷಲಿ ನಿಮಗೆ ಎಲ್ಲಿ ಕಂಡು ಬರುತ್ತೆ ಅಂದರೆ ಈ ಒಂದು ರಾಜಸ್ಥಾನದಲ್ಲಿ ಕಂಡು ಬರುತ್ತೆ. ಈ ರಾಜಸ್ಥಾನದ ಮರುಭೂಮಿಗೆ ನಾವು ಯಾವ ಹೆಸರಿಂದ ಕರಿತೀವಿ, ವಿಶೇಷವಾಗಿ ಥಾರ್ ಮರುಭೂಮಿ ಅಂತ ಕರಿತೀವಿ ಇದನ್ನ, ಸರಿನಾ? ನೆನ್ಪಿಟ್ಕೊಳ್ಳಿ. ಇದೇ ಥಾರ್ ಮರುಭೂಮಿಯನ್ನ ಪಾಕಿಸ್ತಾನದಲ್ಲಿ ಯಾವ ಹೆಸರಿಂದ ಕರೆಯಲಾಗ್ತದೆ ಅಂತ ನಿಮಗೆ ಕೇಳಬಹುದು. ಯಾವುದು ಈ ಥಾರ್ ಮರುಭೂಮಿಯನ್ನ ಇವಾಗ ಈ ರಾಜಸ್ಥಾನ ಮ್ಯಾಪ್ ತಗೊಳ್ಳಿ ಇದನ್ನ, ಸರಿನಾ? ಹೀಗೆ ನಿಮಗೆ ರಾಜಸ್ಥಾನ ಕಂಡುಬರುತ್ತೆ. ಈ ರಾಜಸ್ಥಾನದ ಈ ಭಾಗದಲ್ಲಿ ನಿಮಗೆ ಮತ್ತು ಈ ಒಂದು ಭಾಗದಲ್ಲಿ ನಿಮಗೆ ಈ ಥಾರ್ ಮರುಭೂಮಿ ಕಂಡುಬರುತ್ತೆ. ಇದೇ ಥಾರ್ ಮರುಭೂಮಿ ಈ ಪಾಕಿಸ್ತಾನದಲ್ಲೂ ಕೂಡ ಹಂಚಿಕೆಯಾಗಿದೆ. ಅಲ್ಲಿ ಏನಂತ ಕರಿತೀವಿ ಅಂದರೆ ಚೋಲಿಸ್ತಾನ ಅಂತ ಕರಿತೀವಿ, ಸರಿನಾ? ನಾವು ಕರೆಯಲ್ಲ, ಅವ್ರು ಕರೀತಾರೆ ಏನಂದರೆ ಚೋಲಿಸ್ತಾನ, ಸರಿನಾ? ಇನ್ನೊಂದು ಚೋರ್ ಅಂತ ಹೇಳ್ಬೋದು, ಅವರು ಕಳ್ಳರ ಇದ್ದಾರೆ, ಸೊ ಅವರು ಚೋಲಿಸ್ತಾನ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಹಾಗೆ ನೆನ್ಪಿಟ್ಕೊಳ್ಳಿ ಇದನ್ನು. ಯಾವುದು ಚೋಲಿಸ್ತಾನ ಅಂತ ಯಾವ ಒಂದು ದೇಶದಲ್ಲಿ ಕರೀತದೆ, ಯಾವ ಒಂದು ದೇಶದಲ್ಲಿ ಈ ಥಾರ್ ಮರುಭೂಮಿಯನ್ನು ಚೋಲಿಸ್ತಾನ ಅಂತ ಕರೀತಾರೆ, ಅಥವಾ ಚೋಲಿಸ್ತಾನ ಮರುಭೂಮಿ ಯಾವ ಒಂದು ದೇಶದಲ್ಲಿ ಕಂಡುಬರುತ್ತೆ ಅಂತ ನಿಮಗೆ ಕೇಳಿದ್ರೆ ಚೋಲಿಸ್ತಾನ, ಪಾಕ್. ಓಕೆ, ಸೊ ಇದನ್ನ ಬಿಟ್ಕೊಂಡು ಕೇಳ್ಬೋದು. ಅದಾನಂತರ ಚೋಲಿಸ್ತಾನ ನಂತರ ಇನ್ನೊಂದು ಹೇಳಿದ್ರಲ್ಲ ಸರ್ ಹಳೆ ಶಿಫ್ಟಲ್ಲಿ, ಯಾವುದೋ ರೇಗಿಸ್ತಾನ್ ಅಂತ. ಈ ರೇಗಿಸ್ತಾನ್ ಅಂದರೆ ಇದು ಕೂಡ ಮರುಭೂಮಿನೇ, ಬಟ್ ರೇಗಿಸ್ತಾನ್ ಅಂತ ಕರೆಯೋದು ಯಾವ ಒಂದು ದೇಶದಲ್ಲಿ, ಇದನ್ನು ಅಫ್ಘಾನಿಸ್ತಾನ್ ದೇಶದಲ್ಲಿ ರೇಗಿಸ್ತಾನ್ ಅಂತ ಕರೀತಾರೆ.
ಥಾರ್ ಮರುಭೂಮಿ ಅಲ್ಲ, ಅವರ ದೇಶದಲ್ಲಿ ಒಂದು ಮರುಭೂಮಿ ಕಂಡುಬರುತ್ತೆ. ಆ ಮರುಭೂಮಿಯನ್ನು ರೇಗಿಸ್ತಾನ ಮರುಭೂಮಿ ಅಂತ ಕರೀತಾರೆ. ಯಾರು? ಈ ಅಫ್ಘಾನಿಸ್ತಾನದವ್ರು. ನೆನ್ಪಿಟ್ಕೊಳ್ಬಹುದು, ನೀವು ಕೇಳಬಹುದು ಇದು ನಿಮಗೆ. ಹಾಗೆ ಈ ಗೋಬಿ ಮರುಭೂಮಿ ಎಲ್ಲಿ ಕಂಡುಬರುತ್ತೆ? ಗೋಬಿ ಮಂಚೂರಿ ಮರುಭೂಮಿ ಅಲ್ಲ, ಗೋಬಿ ಮರುಭೂಮಿ. ಈ ಗೋಬಿ ಮರುಭೂಮಿ ಎಲ್ಲಿ ಕಂಡುಬರುತ್ತೆ ಅಂದರೆ, ಗೋಬಿ ಮಂಚೂರಿ ನಾರ್ಮಲ್ ಯಾವ ಶೈಲಿ ಜನ ಮಾಡ್ತಾರೆ, ಮೀನ್ಸ್ ನೇಪಾಳಿ ಜನ ಇದ್ರೆ ಸಾಕಷ್ಟು ಮಾಡ್ತಾರೆ ನಮ್ಮ ಸೈಡ್ ಎಲ್ಲವೂ ಕೂಡ. ನೀವು ನೇಪಾಳಿ ಜನ ನೋಡ್ಬೋದು, ನೀವು ನೇಪಾಳಿ ಮತ್ತು ಈ ನಾರ್ತ್ ಈಸ್ಟ್ ಸ್ಟೇಟ್ ಏನು ಜನ ಇದ್ದಾರಲ್ವಾ, ಈ ನಮ್ಮ ಕರ್ನಾಟಕದಲ್ಲಿ ಬಂದು ಅವರೇ ಈ ಗೋಬಿ ಮಂಚೂರಿ ಶಾಪ್ ಆಗಲಿ ಅಥವಾ ಈ ಚೈನೀಸ್ ಡಿಶ್ ಏನಿರುತ್ತಲ್ವ ಎಲ್ಲವೂ ಕೂಡ ಡಿಶ್ ಮಾಡಿರೋದು ಅವರೇ, ಸರಿನಾ. ಸೊ ಅದೇ ಒಂದು ಸೇಮ್ ಮುಖ ಹೊಂದೋರು ಯಾರು? ಚೀನಾದವರು, ಸರಿನಾ. ಸೊ ಆ ಚೀನಾದವರು ಮತ್ತು ಮಂಗೋಲಿಯನ್ಸ್ ಅಂತ ನಾವು ಹೇಳ್ತೀವಿ. ಆ ಮಂಗೋಲಿಯಾ ಮತ್ತು ಈ ಚೀನಾ ಒಂದು ದೇಶದಲ್ಲಿ ಕಂಡುಬರ್ತಕ್ಕಂಥದ್ದು ಯಾವುದು ಅಂದರೆ ಈ ಗೋಬಿ ಮರುಭೂಮಿ. ಹೀಗೆ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅದಾದ ನಂತರ ನಿಮಗೆ ಅತಿ ದೊಡ್ಡ ಮರುಭೂಮಿ ಯಾವುದು ಅಂತ ನಿಮಗೆ ಕೇಳಬಹುದು. ಅಂಟಾರ್ಟಿಕಾ ಮರುಭೂಮಿ ಕಂಡುಬರುತ್ತೆ. ಅತ್ಯಂತ ದೊಡ್ಡ ಮರುಭೂಮಿ ಅಂಟಾರ್ಟಿಕಾ. ಸರ್ ಏನು ಸರ್ ರಾಂಗ್ ಹೇಳ್ತಿದ್ದೀರಾ? ಸಹರಾ ಮರುಭೂಮಿ ಅಲ್ಲ, ನಾನೇನು ಹೇಳ್ತಿದ್ದೀನಿ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಅತಿ ದೊಡ್ಡ ಮರುಭೂಮಿ ಅಂತ ಹೇಳ್ತಾ ಇದ್ದೀನಿ. ಅತಿ ದೊಡ್ಡ ಉಷ್ಣ ಮರುಭೂಮಿ ಅಂತ ಕೇಳಿದ್ರೆ ಸಹರಾ ಮರುಭೂಮಿ ಆಗುತ್ತೆ. ನಾನು ಜಸ್ಟ್ ಹೇಳ್ತಾ ಇರೋದು ಅತಿ ದೊಡ್ಡ ಮರುಭೂಮಿ. ಅತಿ ದೊಡ್ಡ ಮರುಭೂಮಿ ಯಾವುದು ಅಂದರೆ ನಿಮಗೆ ಅಂಟಾರ್ಟಿಕಾ ಮರುಭೂಮಿನೇ ಆಗುತ್ತೆ, ಸರಿನಾ. ಸೊ ಇದು ಶೀತ ಮರುಭೂಮಿ ಆಗಿದೆ ಯಾವುದು? ಅಂಟಾರ್ಟಿಕಾ ಅನ್ನೋದು. ಹಾಗೆ ಗೋಬಿ ಮರುಭೂಮಿ ಹೇಳಿದೆ ನಿಮಗೆ, ಎಲ್ಲಿ? ಈ ಚೀನಾ ಮತ್ತು ಮಂಗೋಲಿಯಾದಲ್ಲಿ, ಸರಿನಾ. ಸೊ ಅದು ಯಾವುದಾಗಿದೆ ಅಂದರೆ ಅದು ಕೂಡ ಶೀತ ಮರುಭೂಮಿ ಆಗಿದೆ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಅದನ್ನು ಕೂಡ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಕಲಹರಿ ಮರುಭೂಮಿ ಅಂತ ಕಂಡುಬರುತ್ತೆ. ಯಾವ ಒಂದು ದೇಶಗಳಲ್ಲಿ ಕಂಡುಬರುತ್ತೆ ಇದು ವೆಸ್ಟ್ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಯಾವುದು? ಈ ಕಲಹರಿ ಮರುಭೂಮಿ ಅನ್ನೋದು, ಸರಿನಾ. ಅದು ಕೂಡ ನೀವು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇಲ್ಲಿ ಮತ್ತೆ ಯಾವುದು ಹೇಳ್ಬೋದು ನಿಮಗೆ ಮರುಭೂಮಿಗಳಲ್ಲಿ? ಈ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಮರುಭೂಮಿಗಳು ಎಷ್ಟು ಅಂತ ನಿಮ್ಗೆ ಕೇಳ್ಬೋದು ಮೇಜರ್ಲಿ, ಸರಿನಾ. ಎಷ್ಟು ಮರುಭೂಮಿಗಳು ಕಂಡುಬರ್ತವೆ ಸರ್? ಒಂದೇ ಅಲ್ಲ ಸರ್, ಥಾರ್ ಮರುಭೂಮಿ ಒಂದೇ ಅಲ್ವಾ? ರಾಂಗ್. ಅದು ಒಂದೇ ಅಂತ ಹೇಳಿದ್ರೆ ರಾಂಗ್ ಆಗುತ್ತೆ, ಯಾಕಂದರೆ ಒಂದೇ ಇಲ್ಲಲ್ಲ, ಇದು ಉಷ್ಣ ಮರುಭೂಮಿ. ಇನ್ನೂ ಮರುಭೂಮಿ ಇದ್ದಾವೆ, 2 ಮರುಭೂಮಿ ಇದ್ದಾವೆ. ಒಂದು ಯಾವುದು? ಈ ಕೋಲ್ಡ್ ಮರುಭೂಮಿ, ಓಕೆ, ಕೋಲ್ಡ್ ಡೆಸರ್ಟ್ ಅಂತ ಕರಿತೀವಿ. ಯಾವುದನ್ನ? ಈ ಲಡಾಖ್ ಏನಿದೆ ಅಲ್ವಾ, ಆ ಲಡಾಖಲ್ಲಿ ಕಂಡುಬರ್ತಕ್ಕಂಥದ್ದು ಕೋಲ್ಡ್ ಡೆಸರ್ಟ್ ಅದು, ಸರಿನಾ. ಸೊ ಕೋಲ್ಡ್ ಡೆಸರ್ಟ್ ಅದು ಯಾವುದು? ಅದೊಂದು ಶೀತ ಮರುಭೂಮಿ ಆಗಿದೆ ಈ ಲಡಾಖಲ್ಲಿ ಕಂಡುಬರ್ತಕ್ಕಂಥದ್ದು. ಬಟ್ ಇಲ್ಲಿ ಉಷ್ಣ ಮರುಭೂಮಿ ಯಾವುದು ಅಂದರೆ ಈ ನಮ್ಮ ಥಾರ್ ಮರುಭೂಮಿ, ಸರಿನಾ. ಈ ಥಾರ್ ಮರುಭೂಮಿ ಏನಾಗಿದೆ? ಉಷ್ಣ ಮರುಭೂಮಿ ಆಗಿದೆ. ಇದನ್ನು ಬಿಟ್ಟು ಇನ್ನೊಂದು ಮರುಭೂಮಿ ಇದೆ, ಯಾವುದಂತ ಹೇಳ್ಬೋದಾ? ಹೇಳಿ ನೋಡೋಣ. ನಾರ್ಮಲ್ ಆಗಿ ಥಾರ್ ಒಂದೇ ಗೊತ್ತಿರುತ್ತೆ, ಇದು ಗೊತ್ತಿರುತ್ತೆ ನಿಮಗೆ. ಬಟ್ ಇದನ್ನ ಮರುಭೂಮಿನೇ ಅಂತಾರೆ ಅಂತ ಗೊತ್ತಿರಲ್ಲ. ಮರುಭೂಮಿ ಅಂದರೆ ಜಸ್ಟ್ ಮಣ್ಣು ಮಾತ್ರ ಇದ್ದದ್ದಲ್ಲ, ಸರಿನಾ. ಜಸ್ಟ್ ನಿಮಗೆ ಹೇಗೆ ಅಂದರೆ ಅದು ಮರಳು ಇರಬೇಕು, ಅದು ಮರುಭೂಮಿ ಅಲ್ಲ, ಸರಿನಾ. ಶೀತ ಮರುಭೂಮಿ ಅಂತ ಕೂಡ ನಿಮಗೆ ಕಂಡು ಬರುತ್ತೆ. ಆ ರೀತಿ ಶೀತ ಮರುಭೂಮಿ ಯಾವುದನ್ನು ಒಂದಿದು. ಬಟ್ ಇನ್ನೊಂದು ಮರುಭೂಮಿ ಯಾವುದು ಅಂತ ನೋಡೋದಾದರೆ ರನ್ ಆಫ್ ಕಚ್ ಅಂತ ನಾವು ಕರಿತೀವಿ, ರನ್ ಆಫ್ ಕಚ್ ಅಂತ, ಸರಿನಾ. ಈ ರನ್ ಆಫ್ ಕಚ್ ಅನ್ನೋದು ಕೂಡ ಮರುಭೂಮಿನೇ ಆಗಿದೆ. ನಮ್ಮ ಭಾರತದಲ್ಲಿ ಮೇಜರ್ಲಿ ಎಷ್ಟು ಡೆಸರ್ಟ್ಗಳು ಕಂಡುಬರ್ತವೆ ಅಂದರೆ 3 ಡೆಸರ್ಟ್ಗಳು ಕಂಡುಬರ್ತವೆ. ಒಂದು ರನ್ ಆಫ್ ಕಚ್, ಇನ್ನೊಂದು ಥಾರ್, ಹಾಗೆ ಇನ್ನೊಂದು ಕೋಲ್ಡ್ ಡೆಸರ್ಟ್ ಅಂತ ಕಂಡುಬರುತ್ತೆ. ನೆನ್ಪಿಟ್ಕೊಳ್ಳಿ, 3 ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ರಾಯಭಾರಿಯ ನೇಮಕಾತಿಗೆ ಸಂಬಂಧಿಸಿದಂತೆ ಯಾವ ತಪ್ಪು ಹೇಳಿಕೆ ಇದೆ ಅಂತ ಕೇಳಿದ್ದಾನೆ, ಸರಿನಾ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಅವರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಅಂತ. ರಾಷ್ಟ್ರಪತಿಗಳು ಅವರನ್ನು ನೇಮಕ ಮಾಡ್ತಾರೆ, ಯಾರನ್ನ? ರಾಯಭಾರಿಯನ್ನ, ರೈಟ್ ಇದೆ. ಆ್ಯಂಡ್ ದೆನ್ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಅವರನ್ನು ತೆಗೆದುಹಾಕುತ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ರಾಷ್ಟ್ರಪತಿಗಳು ಯಾವುದೇ ಸಲಹೆ ಇಲ್ಲದೆ ರಾಯಭಾರಿಗೆ ಕೆಲಸವನ್ನು ನಿಯೋಜಿಸಬಹುದು ಅಂತ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಯಾವುದೇ ರಾಂಗ್ ಆಗುತ್ತೆ ಹೇಳ್ಬೋದಾ? ಆಪ್ಷನ್ ಡಿ ಇದೇನಿದೆ ಅಲ್ವಾ, ಯಾವುದು? ರಾಯಭಾರಿಗೆ ಕೆಲಸವನ್ನು ನಿಯೋಜಿಸುವುದು, ಇದು ರಾಂಗ್ ಆಗುತ್ತೆ, ಸರಿನಾ. ಇವೆಲ್ಲವೂ ಕೂಡ ಮಾಡೋದು ಯಾರಂದರೆ ಈ ಮಂತ್ರಿ ಪರಿಷತ್ತು ಅವರ ಒಂದು ಸಲಹೆ ಮೇರೆಗೆ ಮಾಡ್ತಾರೆ ಎಲ್ಲ ಕೂಡ ರಾಷ್ಟ್ರಪತಿಗಳು. ಅದಕ್ಕೆ ನಾವು ರಾಷ್ಟ್ರಪತಿಗಳನ್ನು, ಸ್ಪೆಷಲಿ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳನ್ನು ನಾವು ರಬ್ಬರ್ ಸ್ಟ್ಯಾಂಪ್ ಅಂತ ಕರಿತೀವಿ. ಏನಂತ ಕರಿತೀವಿ? ರಬ್ಬರ್ ಸ್ಟ್ಯಾಂಪ್ ಅಂತ ಕರಿತೀವಿ, ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ರಬ್ಬರ್ ಸ್ಟ್ಯಾಂಪ್ ಅಂತ ನಾವು ಯಾರನ್ನ ಕರಿತೀವಿ? ಪ್ರಧಾನಮಂತ್ರಿಯನ್ನ ಅಥವಾ ರಾಷ್ಟ್ರಪತಿಯನ್ನ ಅಥವಾ ಉಪರಾಷ್ಟ್ರಪತಿಯನ್ನ, ಇಲ್ಲ ಅಂತಂದರೆ ಈ ರಾಜ್ಯಸಭೆಯ ಅಧ್ಯಕ್ಷರನ್ನ ಅಂತ ನಿಮ್ಗೆ ಕೇಳ್ಬೋದು. ಸೊ ಅವಾಗ ಏನಂತ ಹೇಳಬೇಕಾಗುತ್ತೆ? ನಮ್ಮ ರಾಷ್ಟ್ರಾಧ್ಯಕ್ಷರನ್ನ ಅಂತ ನೀವು ಹೇಳಬೇಕಾಗುತ್ತೆ. ರಬ್ಬರ್ ಸ್ಟ್ಯಾಂಪ್ ಅಂತ ಕರಿತೀವಿ, ಅಥವಾ ಉತ್ಸವ ಮೂರ್ತಿ ಅಂತ ಕರಿತೀವಿ. ಜಸ್ಟ್ ಉತ್ಸವ ಕಟ್ಟೆ ನೀನು, ಸರಿನಾ, ಬೇರೆ ಎದಕ್ಕೂ ಕೂಡ ಕೆಲಸಕ್ಕಿಲ್ಲ ಅಂತ ಆ ರೀತಿ ಒಂದು ಕರೀತಾರೆ, ಸರಿನಾ. ಉತ್ಸವ ಮೂರ್ತಿ ಅಂತ ಕರೀತಾರೆ, ರಬ್ಬರ್ ಸ್ಟ್ಯಾಂಪ್ ಅಂತ ಕರೀತಾರೆ. ಮೀನ್ಸ್ ಇವರು ಒಂದು ಸ್ಟ್ಯಾಂಪ್ ತೊಗೊಂಡು ಯಾರು ಬೇಕಾದ್ರೂ ಗುದ್ದಬಹುದು ಅಂತ ಅದರ ಮೀನಿಂಗ್, ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಇದನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ತನಿಖಾ ವರದಿಗಾಗಿ 2025ರ ಪುಲ್ಟಿಜರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾರೆ. ಯಾರಿಗೆ ಅಂದರೆ ಈ ರೈಟರ್ಸ್ ಸಿಬ್ಬಂದಿಗೆ, ರೈಟರ್ಸ್ ಅನ್ನುವ ಒಂದು ಸಂಸ್ಥೆಯ ಸಿಬ್ಬಂದಿಗೆ ಈ ತನಿಖಾ ವರದಿಗಾಗಿ 2025ರ ಪುಲ್ಟಿಜರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದು ಕ್ವಶನ್ ನೀವು ಟಫ್ ಅಂತ ಹೇಳ್ಬೋದು. ಆಲ್ರೆಡಿ ಇದು ರಿಪೀಟ್ ಆಗಿದೆ ಒಂದ್ಸರಿ ಕ್ವಶನ್, ಇದು ಸೇಮ್ ಟು ಸೇಮ್ ಕ್ವಶನ್ ರಿಪೀಟ್ ಆಗಿದೆ, ಸರಿನಾ. ಹಾಗೆ ಈ ಪುಲ್ಟಿಜರ್ ಪ್ರಶಸ್ತಿಯನ್ನು ಯಾವ ಒಂದು ಕ್ಷೇತ್ರದಲ್ಲಿ ನೀಡಲಾಗ್ತದೆ ಅಂತ ನೋಡೋದಾದರೆ ಸ್ಪೆಷಲಿ ಪತ್ರಿಕೋದ್ಯಮ ಏನಿದೆ ಅಲ್ವಾ, ಈ ಪ್ರೆಸ್ಗಳಲ್ಲಿ ಇದನ್ನು ನೀಡ್ತಾರೆ. ಪ್ರೆಸ್ ರಿಪೋರ್ಟರ್ಸ್ ಏನಿದಾರಲ್ವಾ, ಸೊ ಮ್ಯಾಕ್ಸಿಮಮ್ ನೀಡೋದೇ ಇದು ಅವರಿಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಾಟ್ ಇಸ್ ದ SI ಯೂನಿಟ್ ಆಫ್ ಸೌಂಡ್ ಇಂಟೆನ್ಸಿಟಿ ಅಂತ ಕೇಳಿದ್ದಾನೆ. ಸೌಂಡ್ದು SI ಯೂನಿಟ್ ಕೇಳಿಲ್ಲ. ಸೌಂಡ್ SI ಯೂನಿಟ್ ಕೇಳಿದರೆ ಡೆಸಿಬಲ್ ಆಗಿರೋದು. ಬಟ್ ಸೌಂಡ್ ಇಂಟೆನ್ಸಿಟಿ ಅದರದ್ದು SI ಯೂನಿಟ್ ಕೇಳಿದ್ದಕ್ಕೆ ಏನಾಗುತ್ತೆ ಅಂದರೆ ವ್ಯಾಟ್ಸ್ ಪರ್ ಸ್ಕ್ವೇರ್ ಮೀಟರ್ ಆಗುತ್ತೆ, ಸರಿನಾ. ಸೊ ವ್ಯಾಟ್ಸ್ ಪರ್ ಸ್ಕ್ವೇರ್ ಮೀಟರ್ ಯಾವುದಾಗುತ್ತೆ ಅಂದರೆ ಈ ಸೌಂಡ್ ಇಂಟೆನ್ಸಿಟಿದು SI ಯೂನಿಟ್ ಆಗಿದೆ, ಸರಿನಾ. ಅಂತಾರಾಷ್ಟ್ರೀಯ ಮಾನವಾಗಿದೆ. ಯಾವುದು? ಈ
ವ್ಯಾಟ್ಸ್ ಪರ್ ಸ್ಕ್ವೇರ್ ಮೀಟರ್ ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇತ್ತೀಚೆಗೆ ನವದೆಹಲಿಯ ಏಮ್ಸ್ನಲ್ಲಿ ಭಾರತದ ಮೊದಲ ಸ್ಥಳೀಯ ಸ್ವಯಂ ಚಾಲಿತ ಬಯೋಮೆಡಿಕಲ್ ತ್ಯಾಜ್ಯ ಸಂಸ್ಕರಣಾ ಘಟಕ ಶ್ರೀಜನಂ ಅನ್ನು ಯಾರು ಉದ್ಘಾಟಿಸಿದರು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆ ರಿಪೀಟ್ ಆಗಿಲ್ವಾ, ಹೇಳಿದಿನಲ್ವಾ, ಕೇಳ್ತಾನೆ ನಿಮಗೆ ಭಾರತದ ಮೊದಲ ಇತ್ತು ಅಂದರೆ ನಿಮಗೆ ರಿಪೀಟ್ ಆಗೋ ಚಾನ್ಸಸ್ ಸಾಕಷ್ಟು ಇರುತ್ತೆ ಅಂತ ಹೇಳಿದ್ದೀನಿ ನಿಮಗೆ. ಇದು ಸರಿನಾ? ಏನು ಈ ಶ್ರೀಜನಂ ಅನ್ನೋದು ಏನು ಮೊದಲು ನೆನಪಿರಲಿ ನಿಮಗೆ. ಏನಾಗಿದೆ, ಇದೊಂದು ಸ್ವಯಂ ಚಾಲಿತ ಆಟೋಮೇಟೆಡ್ ಬಯೋಮೆಡಿಕಲ್ ಒಂದು ತ್ಯಾಜ್ಯ ಸಂಸ್ಕರಣಾ ಘಟಕವಾಗಿದೆ. ಯಾವುದು ಶ್ರೀಜನಂ ಅನ್ನೋದು. ಎಲ್ಲಿದೆ ಕಂಡುಬರುತ್ತೆ ಇದು ಶ್ರೀಜನಮು? ಅತಿ ಹೆಚ್ಚು ನಿಮಗೆ ಈ ತ್ಯಾಜ್ಯ ಎಲ್ಲಿ ಕಂಡುಬರುತ್ತೆ ರೀ? ದೆಹಲಿಯಲ್ಲಿ ಅಲ್ವಾ? ಸೊ ದೆಹಲಿ ಅಂತ ಹಾಕ್ಬಿಡ್ಬೇಕಷ್ಟೇ. ಇದು ದೆಹಲಿಯಲ್ಲಿ ಕಂಡುಬರುತ್ತೆ, ದೆಹಲಿ ಏಮ್ಸ್ ಅಲ್ಲಿ ಕಂಡುಬರುತ್ತೆ. ಅದನ್ನು ಉದ್ಘಾಟನೆ ಮಾಡಿದವರು ಯಾರು? ಡಾಕ್ಟರ್ ಜಿತೇಂದ್ರ ಸಿಂಗ್, ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಕ್ವಶನ್ ಆಲ್ರೆಡಿ ರಿಪೀಟ್ ಆಗಿದೆ, ಹೇಳಿದ್ದೀನಿ ಇದನ್ನ. ಹಾಗೆ ಈ ಉಪಕರಣವನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ನೋಡೋದಾದ್ರೆ, ಒಂದು CSI ಅವರು ಮತ್ತೆ NIST ಅನ್ನೋರು ಇದನ್ನ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. ಸರಿನಾ? ಈ ತಿರುವನಂತಪುರಂನ ಈ ಒಂದು ಸಂಸ್ಥೆಗಳು ಅಭಿವೃದ್ಧಿಯನ್ನು ಪಡಿಸಿದಾವೆ ಅಂತ ನಾವು ಹೇಳ್ಬೋದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, BBC 2024ರ 100 ಅತ್ಯಂತ ಸ್ಫೂರ್ತಿದಾಯಕ ಮಹಿಳೆಯರ ಪಟ್ಟಿಯಲ್ಲಿ ಯಾರನ್ನು ಸೇರಿಸಲಾಗಿದೆ ಅಂತ ಕೇಳಿದ್ದಾನೆ. 100 ಮಹಿಳೆಯರಲ್ಲಿ ನಮ್ಮ ಭಾರತದ 3 ಮಹಿಳೆಯರಿದ್ದಾರೆ. 100ರಲ್ಲಿ 3 ನಮ್ಮವರೇ. ಸರಿನಾ? 100 ಬೇರೆನೆ, 3 ಬೇರೆ. ಈ 100ರಲ್ಲಿ 3 ನಮ್ಮವರಿದ್ದಾರೆ. ಯಾರ್ಯಾರು? ಒಂದು ಅರುಣಾ ರಾಯ್, ವಿನೇಶ್ ಫೋಗಟ್ ಮತ್ತು ಪೂಜಾ ಶರ್ಮಾ ಅನ್ನೋರು. ನೆನ್ಪಿಟ್ಕೊಳ್ಳಿ, ಅರುಣಾ ರಾಯ್, ವಿನೇಶ್ ಫೋಗಟ್ ಮತ್ತು ಪೂಜಾ ಶರ್ಮಾ ಅನ್ನೋರು. ಈ ವಿನೇಶ್ ಫೋಗಟ್ ಅವರು ಈ ಒಲಿಂಪಿಕ್ಸಲ್ಲಿ ಭಾಗವಹಿಸಿದರು. 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 50 kg ವಿಭಾಗದ ಕುಸ್ತಿಯಲ್ಲಿ ಭಾಗವಹಿಸಿ, ಮಹಿಳಾ ವಿಭಾಗದಲ್ಲಿ ಭಾಗವಹಿಸಿ ಫೈನಲ್ಗೆ ಹೋಗಿರ್ತಕ್ಕಂತಹ ಮೊದಲ ಮಹಿಳೆ ಕುಸ್ತಿಯಲ್ಲಿ ಇವರು. ಸರಿನಾ? ನಮ್ಮ ಭಾರತೀಯರು ಹೇಳ್ತಾ ಇದ್ದೀನಿ ನಾನು. ಹೋಗಿ ಅಲ್ಲಿಂದ ಏನಾಗ್ತಾರೆ, ಇವರು ಅನರ್ಹ ಆಗ್ತಾರೆ. 50 kgಯಲ್ಲಿ ಭಾಗವಹಿಸಿ 51.5 kg ಇವ್ರದ್ದು ಇರುತ್ತೆ. 51.5 kg ಇವ್ರದ್ದು ತೂಕ ಆಗಿರುತ್ತೆ, ಹೆಚ್ಚಿಗೆ ತೂಕ ಆಗಿರುತ್ತೆ. ಸೊ 51.5 kg ತೂಕ ಇದ್ರೂ ಕೂಡ ಅದನ್ನು ತೂಕ ಇಳಿಸ್ಕೊಂಡು 1 kg ಇಳಿಸ್ಕೊಂಡು ಜಸ್ಟ್ 200 ಗ್ರಾಮಿಂದ ಹೊರಗಡೆ ಬರ್ತಾರೆ ಇವರು. ಯಾರು? ವಿನೇಶ್ ಫೋಗಟ್ ಅನ್ನೋರು. ಪ್ರಸ್ತುತ ಏನಾಗಿದ್ದಾರೆ ಇವರು ಅಂದರೆ MLA ಆಗಿದ್ದಾರೆ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ನಾವು ಹೇಳ್ಬೋದು. ಯಾವ ಒಂದು ರಾಜ್ಯದಲ್ಲಿ? ಈ ಹರಿಯಾಣ ರಾಜ್ಯದಲ್ಲಿ. ಯಾವ ಒಂದು ಪಾರ್ಟಿಯಿಂದ ಇವರು ಪಾರ್ಟಿಸಿಪೇಟ್ ಮಾಡಿ ಗೆದ್ರು ಅಂತ ನೋಡೋದಾದ್ರೆ, ಕಾಂಗ್ರೆಸ್ ಪಾರ್ಟಿಯಿಂದ ಪಾರ್ಟಿಸಿಪೇಟ್ ಮಾಡಿ ಗೆದ್ದಿದ್ದಾರೆ. ಯಾಕೆ ಸರ್ ಕಾಂಗ್ರೆಸ್ ಪಾರ್ಟಿ ಮೆನ್ಷನ್ ಮಾಡಬೇಕಾಗಿತ್ತಾ? ಕಾಂಗ್ರೆಸ್ ಸಪೋರ್ಟರ್ ನೀವು? ಹೌದು ಸರ್, ಏನಾದರೂ ಅನ್ಕೊಳ್ಳಿ ನೀವು. ಓಕೆ, ಸೊ ಇದನ್ನು ನೀವೇನಾದರೂ ಅನ್ಕೊಳ್ಳಿ. ಬಟ್ ಅಲ್ಲಿ ಈ ಪ್ರಶ್ನೆ ಕೇಳಿದ್ದಾನೆ SSCGDನಲ್ಲಿ, ಬೇಕಾದ್ರೆ ತೆಗೆದು ನೋಡ್ಕೊಳ್ಳಿ. ಓಕೆನಾ? SSCGDನಲ್ಲಿ ಇದೇ ಕ್ವಶನ್ ಕೇಳಿದ್ದಾನೆ. ಯಾವ ಒಂದು ವಿನೇಶ್ ಫೋಗಟ್ ಅವರು ಯಾವ ಒಂದು ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಅಂತ. ಸರಿನಾ? ಸೊ ಅಲ್ಲಿ ನೀವೇನಂತ ಹೇಳಬೇಕಾಗುತ್ತೆ? BJP ಅಂತ ಹೇಳೋಕ್ಕಾಗಲ್ಲ. ನಿಮ್ಗೆ ಇಷ್ಟ ಐತಂದ್ರೆ ಹೇಳೋಕ್ಕಾಗಲ್ಲ. ಪ್ರಜಾಕ್ಕೆ ಅಂತ ನಾನು ಹೇಳೋಕ್ಕಾಗಲ್ಲ, ನನಗೆ ಇಷ್ಟ ಇದೆ ಅದು. ಸರಿನಾ? ಬಟ್ ಏನು ನಿಜವಾದ ಉತ್ತರ ಯಾವುದು ಅಂದರೆ ಇಲ್ಲಿ ಕಾಂಗ್ರೆಸ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2024ರ BBC ಇಂಡಿಯನ್ ಸ್ಪೋರ್ಟ್ಸ್ ವುಮೆನ್ ಆಫ್ ದಿ ಇಯರ್ ಪ್ರಶಸ್ತಿ ವಿಜೇತರು ಯಾರು ಅಂತ ಇದನ್ನು ಕೇಳಿದ್ದಾರೆ. ಸರಿನಾ? ಟಾಪ್ 100 ಅಲ್ಲಿ ಅಂದರೆ ನಿಮಗೆ ಈ 3 ಜನ ಬಂದರು. ನಿಮಗೆ ಯಾರು? ಒಂದು ಅರುಣಾ ರಾಯ್, ವಿನೇಶ್ ಫೋಗಟ್ ಮತ್ತು ಪೂಜಾ ಶರ್ಮಾ. ನಿಮಗೆ ಆಪ್ಷನಲ್ಲಿ ಈ 3 ಕೊಟ್ಟು ಯಾರು ಅಲ್ಲ ಅಂತ ಕೇಳಿದ್ರೆ ಮತ್ತೊಬ್ಬರು ಯಾರಾದರೂ ಆಗಿರ್ತಾರೆ. ಸರಿನಾ? ಬಟ್ ಈ 3ರಲ್ಲಿ ಯಾರಾದರೂ ಒಬ್ರು ಕೊಟ್ಟರೆ ಅವ್ರ ಹೆಸರು ನೀವು ಟಿಕ್ ಹಾಕಿ ಬರಬೇಕಾಗುತ್ತೆ. ಆ್ಯಂಡ್ ದೆನ್ ಇಲ್ಲಿ BBC ಇಂಡಿಯನ್ ಸ್ಪೋರ್ಟ್ಸ್ ವುಮೆನ್ ಆಫ್ ದಿ ಇಯರ್ ಪ್ರಶಸ್ತಿ ವಿಜೇತರು ಯಾರು ಅಂತ ಕೇಳಿದ್ದಾರೆ. ಈ 2 ಪದಕಗಳನ್ನ ಗೆದ್ರಲ್ಲ ಯಾರು? ಸರ್ ಅವನಿ ಲೇಖರ, ನಿಮ್ಮ ಫೇವ್ರೇಟು. ಹೌದು, ನನ್ನ ಫೇವ್ರೇಟ್ ಅವನಿ ಲೇಖರ್ ಅವರು. ಬಟ್ ಇಲ್ಲಿ ಬೇರೆಯವರು ಕೂಡ ಇದ್ದಾರೆ. ಅದರಲ್ಲಿ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಗೆದ್ದಿದ್ದಾರೆ. ಅವರು ಪ್ಯಾರಿಸು ಪ್ಯಾರಾ ಒಲಿಂಪಿಕ್ಸಲ್ಲಿ ಗೆದ್ದಿದ್ದಾರೆ. ನನ್ನ ಫೇವ್ರೇಟ್ ಇದ್ದ ಅವನಿ ಲೇಖರ್ ಅವರು ಶೂಟಿಂಗಲ್ಲಿ ಗೆದ್ದಿದ್ದಾರೆ. ಸರಿನಾ? 2 ಬಂಗಾರದ ಪದಕಗಳನ್ನ ಗೆದ್ದಿದ್ದಾರೆ. ಸೊ ಅವ್ರಿಗೆ ಕೊಡಲಾರದ ಒಂದು ಪ್ರಶಸ್ತಿ 2 ಚಿನ್ನದ ಪದಕಗಳನ್ನ ಗೆದ್ದಿರ್ತಕ್ಕಂತಹ ಮನು ಬಾಕರ್ ಅವ್ರಿಗೆ ಕೊಟ್ಟಿದ್ದಾರೆ. ಸರಿನಾ? ಸೊ ಇದು ಎಲ್ಲಿಯ ನ್ಯಾಯ ಗೊತ್ತಿಲ್ಲ, ಬಟ್ ಇವ್ರಿಗೆ ಕೊಟ್ಟಿದ್ದಾರೆ ಎಂದು ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2025ರ ಪಾಲಿ ಉಮ್ರಿಗರ್ ಪ್ರಶಸ್ತಿಯನ್ನು ಯಾವ ಮಹಿಳಾ ಆಟಗಾರ್ತಿಗೆ ನೀಡಲಾಯಿತು ಅಂತ ಕೇಳಿದ್ದಾನೆ. ಸೊ ಈ ಪ್ರಶ್ನೆನ ಕೇಳಿಲ್ಲ, ಬಟ್ ಅದಕ್ಕೆ ರಿಲೇಟೆಡ್ ಇದೆ ಅಂತ ಹಾಕಿದ್ದೀನಿ ಇದನ್ನು. ಸರಿನಾ? ಯಾರಿಗೆ ನೀಡಲಾಗಿದೆ ಅಂದರೆ, ಮಹಿಳಾ ವಿಭಾಗದಲ್ಲಿ ಸ್ಮೃತಿ ಮಂದನ ಅವರಿಗೆ, ಹಾಗೆ ಪುರುಷರ ವಿಭಾಗದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರಿಗೆ ನೀಡಲಾಗಿದೆ. ಸರಿನಾ? ಈ ಜಸ್ಪ್ರೀತ್ ಬುಮ್ರಾ ಅವರು ಪ್ರಸ್ತುತ ಈ ICC ಟೆಸ್ಟ್ ರ್ಯಾಂಕಲ್ಲಿ ಈ ಬೌಲರ್ ICC ಟೆಸ್ಟ್ ರ್ಯಾಂಕಲ್ಲಿ ಫಸ್ಟ್ ಇದ್ದಾರೆ ನೋಡಿ. ಇವರು ಮೊದಲ ಸ್ಥಾನದಲ್ಲಿದ್ದಾರೆ. ಈ ಸ್ಮೃತಿ ಮಂದನ ODI ರ್ಯಾಂಕಲ್ಲಿ ಫಸ್ಟ್ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಹಾಗೆ ಈ ಯಾರು? ಸೂರ್ಯಕುಮಾರ್ ಯಾದವ್ T20ಯಲ್ಲಿ ಫಸ್ಟ್ ಇದ್ದಾರೆ. T20 ಬ್ಯಾಟ್ಸ್ಮನ್ ಅಲ್ಲಿ ಫಸ್ಟ್ ರ್ಯಾಂಕ್ ಇದ್ದಾರೆ. ಹಾಗೆ ಈ ಯಾರು? ಜಡೇಜಾ ಟೆಸ್ಟ್ ರ್ಯಾಂಕಲ್ಲಿ ಫಸ್ಟ್ ಇದ್ದಾರೆ. ಜಡೇಜಾನವರು ಸ್ಟಿಲ್ ಟುಡೇ ಅವರು ರಿಟೈರ್ಮೆಂಟ್ ಆಗಿದ್ರು ಕೂಡ ಇನ್ನೂ ಕೂಡ ಫಸ್ಟ್ ಸ್ಥಾನದಲ್ಲೇ ಇದ್ದಾರೆ. ಹಾಗೆ ಈ ಹಾರ್ದಿಕ್ ಪಾಂಡ್ಯ ಅವರು T20 ಆಲ್ರೌಂಡರಲ್ಲಿ ಫಸ್ಟ್ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಕೇಳಿದಾನೆ ಇದನ್ನ ಪ್ರಶ್ನೆ. ದೀಪ್ತಿ ಶರ್ಮಾ ಅವ್ರ ಬಗ್ಗೆ ಕೇಳಿದ್ದ. ದೀಪ್ತಿ ಶರ್ಮಾ ಅವರು ಯಾವ ಒಂದು ICC ಶ್ರೇಯಾಂಕದಲ್ಲಿ ಬರ್ತಾರೆ ಅಂತ ಕೇಳಿದ್ದ. ಇವರು 3ನೇ ಸ್ಥಾನದಲ್ಲಿ ಕಂಡುಬರ್ತಕ್ಕಂಥ ಒಬ್ಬ ಮಹಿಳೆಯಾಗಿದ್ದಾರೆ. ಯಾರು? ಈ ದೀಪ್ತಿ ಶರ್ಮಾ ಅವರು. ಸೊ ಅದಕ್ಕೆ ಕೇಳಿದ್ದಾನೆ, ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಗ್ರಾಮ ಪಂಚಾಯಿತಿ ಎಷ್ಟು ಸಮಯದವರೆಗೆ ತನ್ನ ಸಭೆಯನ್ನು ನಡೆಸುತ್ತದೆ? ಮೀನ್ಸ್ ಇದು ಏನಲ್ಲ ಪ್ರಶ್ನೆ, ಎಷ್ಟು ದಿನಗಳಲ್ಲಿ ಒಂದು ಸಭೆಯನ್ನು ನಡೆಸ್ತದೆ ಅಂತ ಕೇಳಿದ್ದಾನೆ. ಈ ಗ್ರಾಮ ಪಂಚಾಯತಿ ಏನಿದೆ ಅಲ್ವಾ, ಇದು ಸಾಮಾನ್ಯವಾಗಿ ತಿಂಗಳಿಗೆ ಒಮ್ಮೆಯಾದರೂ ಸಭೆಯನ್ನು ನಡೆಸ್ತದೆ. ಇದು ಯಾವುದು? ಗ್ರಾಮ ಪಂಚಾಯತಿ. ಸರ್ ನಮ್ಮೂರಲ್ಲಿ ನಡೆಸ್ತಾರೆ ಅಂತ ಅವರೆಲ್ಲರೂ ಕೂಡ ಬಿಲ್ ಎತ್ತಿರ್ತಾರೆ. ಸರಿನಾ? ಬಟ್ ನಡೆಸಲ್ಲ ಅಷ್ಟೇ. ಸೊ ಬಟ್ ನಡೆಸಬೇಕಾಗಿರೋದೇನು ಅಂದರೆ, ಪ್ರತಿ ತಿಂಗಳು ಕೂಡ ನಡೆಸಬೇಕು ಅಂತ ಇದೆ. ಯಾವುದು? ಈ ಗ್ರಾಮ ಪಂಚಾಯತಿ ಬಗ್ಗೆ. ಸರಿನಾ? ಈ ಗ್ರಾಮ ಪಂಚಾಯತಿಯಲ್ಲಿ ಸಭೆ ಎಷ್ಟು ತಿಂಗಳಿಗೊಮ್ಮೆ ನಡೆಸಬೇಕು ಅಂದರೆ, ಈ 1 ತಿಂಗಳಿಗೊಮ್ಮೆ ನಡೆಸಲೇಬೇಕು. ಹಾಗೆ ಗ್ರಾಮ ಸಭಾದ ಸಭೆಗಳು ಎಷ್ಟು ನಡೆಸಬೇಕು ಅಂದರೆ, ಕನಿಷ್ಠ 2 ಬಾರಿ ನಡೆಸಬೇಕು ವರ್ಷಕ್ಕೆ.
ವರ್ಷಕ್ಕೆ ಎಷ್ಟು 2 ಬಾರಿ ನಡೆಸಬೇಕು. ಯಾವುದು ಗ್ರಾಮ ಸಭಾದು ಈ ಸಭೆಗಳನ್ನು ವರ್ಷಕ್ಕೆ 2 ಬಾರಿ, ಗ್ರಾಮ ಪಂಚಾಯಿತಿಯ ಸಭೆಗಳು ವರ್ಷಕ್ಕೆ 12 ಬಾರಿ ನಡೆಸಲೇಬೇಕು ಅಂತ ಹೇಳ್ತದೆ. ಸರಿನಾ, ಕನಿಷ್ಠ ಆದರೂ 1 ಬಾರಿ ನಡೆಸು ಅಂತ ಹೇಳ್ತದೆ ಒಂದು ತಿಂಗಳಿಗೆ. ಆ್ಯಂಡ್ ದೆನ್ ಈ ಗ್ರಾಮ ಪಂಚಾಯತಿ ಬಗ್ಗೆ ಎಷ್ಟನೇ ವಿಧಿಯಲ್ಲಿ ಹೇಳಲಾಗಿದೆ, ಎಷ್ಟನೇ ವಿಧಿಯಲ್ಲಿ ಹೇಳಲಾಗ್ತದೆ ಅಂದರೆ 243ನೇ ವಿಧಿಯಲ್ಲಿ ಹೇಳಲಾಗಿದೆ. ಎಷ್ಟನೇ ಒಂದು ತಿದ್ದುಪಡಿಯ ಮುಖಾಂತರ ಈ ಗ್ರಾಮ ಪಂಚಾಯತಿ ಅಂತ ತಂದರು ಅಂದರೆ 73ನೇ ತಿದ್ದುಪಡಿಯ ಪ್ರಕಾರ. 73ನೇ ತಿದ್ದುಪಡಿಯಲ್ಲಿ ಎಷ್ಟು ಅಂಶಗಳನ್ನು ಹೇಳಲ್ಪಟ್ಟಿದೆ ಅಂತ ನೋಡೋದಾದರೆ 29 ಅಂಶಗಳನ್ನು ಹೇಳಲ್ಪಟ್ಟಿದೆ. ಹಾಗೆ 73ನೇ ತಿದ್ದುಪಡಿ ಮಾಡಿ ಯಾವ ಒಂದು ಅನುಸೂಚಿಯಲ್ಲಿ ಈ ಗ್ರಾಮ ಪಂಚಾಯತಿಯನ್ನು ಸೇರ್ಪಡೆ ಮಾಡಿದ್ರು ಅಂತ ನೋಡೋದಾದರೆ 11ನೇ ಅನುಸೂಚಿಯಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಭಾಗ ಯಾವುದು ಅಂದರೆ 9ನೇ ಭಾಗದಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಭಾಗನೇ ಬೇರೆ, ಅನುಸೂಚಿನೇ ಬೇರೆ, ವಿಧಿಗಳೇ ಬೇರೆ ಅನ್ನೋದು ನಿಮಗೆ ಕ್ಲಾರಿಟಿ ಇರುತ್ತೆ, ಗೊತ್ತಿರುತ್ತೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ ಮತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಪೂರ್ವ ತುದಿ ಯಾವುದು ಅಂತ. ಇದು ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ಪೂರ್ವ ತುದಿ ಯಾವುದು? ಅರುಣಾಚಲ ಪ್ರದೇಶದ ಕಿಬೀತು. ಈ ಪಶ್ಚಿಮದ ತುದಿ ಯಾವುದು? ಈ ಗುಜರಾತ್ ರಾಜ್ಯದ ಸರ್ ಕ್ರೀಕ್ ಅಂತ ನಾವು ಹೇಳ್ತೀವಿ. ಸರಿನಾ, ಸರ್ ಕ್ರೀಕ್ ಏನಾಗಿದೆ ಈ ಗುಜರಾತ್ ರಾಜ್ಯದ ದಕ್ಷಿಣದ ಪಶ್ಚಿಮದ ತುದಿಯಾಗಿದೆ. ಅದು ಆದ ನಂತರ ಉತ್ತರದ ತುದಿ ಯಾವ್ದು ಕಂಡುಬರುತ್ತೆ ನಿಮಗೆ? ಇಂದ್ರಾಕೋಲ್ ಕಂಡುಬರುತ್ತೆ. ದಕ್ಷಿಣದ ತುದಿ ಯಾವ್ದು ಕಂಡುಬರುತ್ತೆ? ದಕ್ಷಿಣದ ಪ್ರಮುಖ ಭೂಭಾಗದ ತುದಿ ಅಂತ ಕೇಳಿದ್ರೆ ನಿಮಗೆ ಈ ಕನ್ಯಾಕುಮಾರಿ ಆಗುತ್ತೆ. ಬಟ್ ಏನಾದರೂ ದಕ್ಷಿಣದ ತುದಿ ಅಂತ ನಿಮಗೆ ಏನಾದರೂ ಕೇಳಿದ್ರೆ ಇಂದಿರಾ ಪಾಯಿಂಟ್ ಆಗುತ್ತೆ. ಈ ಇಂದಿರಾ ಪಾಯಿಂಟನ್ನು ಇನ್ನೂ ಬೇರೆ ಹೆಸರಿನಿಂದ ಕರಿತೀವಿ, ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಕರಿತೀವಿ. ಸರಿನಾ, ಏನು ಪಿಗ್ ಅಲ್ಲ, ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಕರಿತೀವಿ. ಅದು ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಒಂದು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುತ್ತೆ. ಅಲ್ಲಿ ನಿಮಗೆ ಆಪ್ಷನ್ ಕೊಡ್ತಾನೆ, ದಕ್ಷಿಣ ಅಂಡಮಾನ್, ದಕ್ಷಿಣ ನಿಕೋಬಾರ್, ಅದಾಂತರ ಉತ್ತರ ಅಂಡಮಾನ್, ಉತ್ತರ ನಿಕೋಬಾರ್, ಅದಾಂತರ ಯಾವುದು ಚಿಕ್ಕ ಅಂಡಮಾನ್ ಅಂತ ನಿಮ್ಗೆ ಆಪ್ಷನ್ ಕೊಡ್ತಾನೆ. ಸೊ ಅವಾಗ ಕೊಟ್ಟಾಗ ಏನಂತ ಹಾಕ್ತೀರಾ ನೀವು? ದಕ್ಷಿಣ ನಿಕೋಬಾರ್ ಅಂತ ಹಾಕಬೇಕಾಗುತ್ತೆ. ಇಲ್ಲಾಂದ್ರೆ ಜಸ್ಟ್ ನಿಕೋಬಾರ್ ಅಂತ ಕೊಟ್ಟಿರ್ತಾರೆ, ನಿಕೋಬಾರ್ ಅಂತ ಹಾಕಬೇಕಾಗುತ್ತೆ. ಇಫ್ ಏನಾದರೂ ನಿಕೋಬಾರಲ್ಲೂ ಕೂಡ ಕನ್ಫ್ಯೂಷನ್ ಮಾಡಕ್ಕೆ ಕೊಟ್ಟರೆ ದಕ್ಷಿಣ ಅಂತಲೇ ಹಾಕಿ ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೂತ್ರ ಪರಿಚಲನೆಯಲ್ಲಿ ನೆಫ್ರಾನ್ನ ಯಾವ ಭಾಗವನ್ನು ಬಳಸಲಾಗುತ್ತದೆ ಅಂತ ಕೇಳಿದಾನೆ. ಇವಾಗ ಮೂತ್ರ ಪರಿಚಲನೆ ಆಗ್ತದಲ್ವಾ, ಆ ಪರಿಚಲನೆ ಆಗುವಾಗ ಈ ನೆಫ್ರಾನ್ನ ಯಾವ ಭಾಗವನ್ನು ಬಳಸಲಾಗ್ತದೆ ಅಂತ ನೋಡೋದಾದ್ರೆ ಈ ಕಲೆಕ್ಟಿಂಗ್ ಡಕ್ಟ್ ಅಂತ ನಾವು ಹೇಳ್ತೀವಿ. ಇಂಗ್ಲೀಷಲ್ಲಿ ಹೇಳಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಗೊತ್ತಿರುತ್ತೆ, ಕಲೆಕ್ಟಿಂಗ್ ಡಕ್ಟ್ ಅಂತ. ಅಥವಾ ಅದನ್ನು ನಾವು ಕನ್ನಡದಲ್ಲಿ ಸಂಗ್ರಹಣಾ ನಾಳ ಅಂತ ಕರಿತೀವಿ. ಸರಿನಾ, ಆ ಸಂಗ್ರಹಣಾ ನಾಳದ ಭಾಗವನ್ನು ಮೂತ್ರ ಪರಿಚಲನೆಯಲ್ಲಿ ಬಳಸಲಾಗುತ್ತದೆ. ಇವುಗಳಲ್ಲಿ ಮೂತ್ರದ ಸಾಂದ್ರತೆಯನ್ನು ನಿಯಂತ್ರಿಸುವ ಆಸ್ಮೋಸಿಸ್ ಮೂಲಕ ನೀರನ್ನು ಮರು ಹೀರಿಕೊಳ್ಳಲಾಗುತ್ತದೆ. ಸರಿನಾ, ಇವಾಗ ನಮ್ಮ ಡಯಾಲಿಸಿಸ್ ಮಾಡುವಾಗ ಯಾವ ಒಂದು ಪ್ರಕ್ರಿಯೆ ಉಂಟಾಗ್ತದೆ ಅಲ್ಲಿ ಅಂತ ನಿಮಗೆ ಕೇಳ್ಬೋದು, ಅಥವಾ ಕಿಡ್ನಿಯಲ್ಲಿ ಯಾವ ಒಂದು ಪ್ರಕ್ರಿಯೆ ಉಂಟಾಗ್ತದೆ ಅಂತ ನಿಮಗೆ ಕೇಳ್ಬೋದು. ಈ ಆಸ್ಮೋಸಿಸ್ ಪ್ರಕ್ರಿಯೆ ಉಂಟಾಗ್ತದೆ. ರಿವರ್ಸ್ ಆಸ್ಮೋಸಿಸ್ ಅಲ್ಲ, ರಿವರ್ಸ್ ಆಸ್ಮೋಸಿಸ್ ಎಲ್ಲಿ ಅಂದರೆ ನಿಮಗೆ ಈ ಸಮುದ್ರದ ನೀರಲ್ಲಿ ಉಪ್ಪನ್ನು ತೆಗೆದು ಹಾಕೋಕ್ಕೆ ನಾವು ರಿವರ್ಸ್ ಆಸ್ಮೋಸಿಸ್ ಯೂಸ್ ಮಾಡ್ತೀವಿ. ಬಟ್ ಏನಾದರೂ ನಮ್ಮ ಒಂದು ಕಿಡ್ನಿಗಳಲ್ಲಿ ಮತ್ತೆ ಇಲ್ಲಾಂದರೆ ನೀವು ಬೆಳಗ್ಗೆ ಕೆಲವರು ನೀವೇನಾದರೂ ಫಿಸಿಕಲ್ ಏನಾದರೂ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಕಾಳುಗಳನ್ನೆಲ್ಲವೂ ಕೂಡ ನೀವು ರಾತ್ರಿ ನೆನೆಕ್ಕಿಟ್ಟು ಬೆಳಗ್ಗೆ ತಿಂತೀರಾ. ಸರಿನಾ, ನೈಟ್ ಇದ್ದಾಗ ಎಷ್ಟಿರುತ್ತೆ ಇಷ್ಟೇ ಕಾಳು ಇರುತ್ತೆ, ಅದರಲ್ಲಿ ನೀರು ಒಂದು ಹಾಕಿಟ್ಟಾಗ ನೀವು ಏನಾಗುತ್ತೆ ಇಷ್ಟು ದಪ್ಪ ಆಗಿಬಿಟ್ಟಿರುತ್ತೆ ಕಾಳು. ಯಾಕೆ ಕಾಳಾಗುತ್ತೆ? ಅಲ್ಲಿ ಯಾವ ಪ್ರಕ್ರಿಯೆ ನಡೀತದೆ ಅಂದರೆ ಆಸ್ಮೋಸಿಸ್ ಪ್ರಕ್ರಿಯೆ ನಡೀತದೆ. ಸರಿನಾ, ರಿವರ್ಸ್ ಆಸ್ಮೋಸಿಸ್ ಅಲ್ಲ, ಆಸ್ಮೋಸಿಸ್ ಪ್ರಕ್ರಿಯೆ ನಡೀತದೆ. ಯಾವುದೋ ಅದೊಂದು ಕಾಳು ದಪ್ಪ ಆಗೋಕ್ಕೆ ನೆನ್ಪಿಟ್ಕೊಳ್ಳಿ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೈತ್ರಕ ರಾಜವಂಶದ ಯಾವ ದೊರೆ 506 ADಯಲ್ಲಿ ಭೂದಾನವನ್ನು ನೀಡಿದರು ಅಂತ ಕೇಳಿದರೆ ಯಾವ ದೊರೆ? ಈ ಮೈತ್ರಕ ರಾಜವಂಶದ ಬಗ್ಗೆ ಏನೋ ಲವ್ ಆಗಿದೆ ಅನಿಸುತ್ತೆ, ಕ್ವಶನ್ ಪೇಪರ್ ತೆಗೆಯೋನಿಗೆ ಇದ್ರ ಬಗ್ಗೆ ಕೇಳ್ತಾ ಇದ್ದಾನೆ. ಇವರು ಯಾರು ಸಾಮಂತರು ಅಂತ ನೋಡೋದಾದರೆ ಈ ಗುಪ್ತ ರಾಜವಂಶದ ಸಾಮಂತರಾಗಿದ್ದರು. ಯಾರು? ಈ ಮೈತ್ರಕರು. ಈ ಮೈತ್ರಕರ ಯಾವ ಒಂದು ದೊರೆ ಭೂದಾನವನ್ನು ನೀಡಿದರು? ಸರ್ ಭೂದಾನ ವಿನೋಬಾ ಭಾವೆ 1951 ಅಲ್ಲ ಸರ್, ಅವರೆಲ್ಲಿ ಇಲ್ಲಿ ಪೋಚಂಪಲ್ಲಿಯಲ್ಲಿ ಆಂಧ್ರ ಪ್ರದೇಶದಲ್ಲಿ. ಬಟ್ ಈ ಮೈತ್ರಕ ರಾಜವಂಶ ಎಲ್ಲಿ ಕಂಡುಬರುತ್ತೆ ಅಂದರೆ ಗುಜರಾತಲ್ಲಿ ಕಂಡುಬರುತ್ತೆ. ಅಲ್ಲಿ ಯಾವ ಒಬ್ಬರ ದೊರೆ ಅಂತ ನೋಡೋದಾದರೆ ಈ ಮಹಾರಾಜ ದ್ರೋಣ ಸಿಂಗ್ ಅವರು ಭೂದಾನವನ್ನು ಮಾಡ್ತಾರೆ. ಯಾವ ಒಂದು ರಾಜ? ಮೈತ್ರಕ ರಾಜವಂಶದ ರಾಜ. ಈ ಮೈತ್ರಕ ರಾಜವಂಶದ ಒಬ್ಬ ಸ್ಥಾಪಕ ಯಾರು ಅಂದರೆ ಭಟ್ಟಾರಕ ಅಂತ ಕಂಡುಬರ್ತಾರೆ. ಸರಿನಾ, ಯಾರು? ಭಟ್ಟಾರಕ ಅಂತ. ಸೊ ಈ ಒಂದು ಕ್ವಶನ್ ಮೇ ಬಿ 17th ಥರ್ಡ್ ಶಿಫ್ಟಲ್ಲಿ ಕೇಳಿದ್ದ ಅಂತ ಅಥವಾ 16th ಥರ್ಡ್ ಶಿಫ್ಟಲ್ಲಿ ಕೇಳಿದ್ದ ಅಂತೆ. ನನಗೆ ಹೇಳಿದ್ರು ಯಾರೋ ಒಬ್ಬರು, ಅದು ಒಂದೇ ಕ್ವಶನ್ ಹೇಳಿದ್ದಾರೆ. ಓಕೆ, 1-2-3 ಕ್ವಶನ್ ಹೇಳಿದ್ದಾರೆ. ಸೊ ಅದರಲ್ಲಿ ಅದೊಂದು ಕ್ವಶನ್ ಇದೆ, ಅದನ್ನು ನೋಡ್ಕೊಳ್ಳಿ ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ ಅನ್ನು ಸಂಪರ್ಕಿಸುವ ಅಧಿಕಾರವನ್ನು ನೀಡುತ್ತದೆ? ಇದು ಹೇಳಿದನಲ್ವಾ. ಸೊ ಈ ರಾಷ್ಟ್ರಪತಿಗಳು ಮತ್ತು ಈ ಸುಪ್ರೀಂ ಕೋರ್ಟ್ನ ಲವ್ ಬಗ್ಗೆ ಹೇಳುತ್ತೆ. ಸೊ ಲವ್ ಏನು 143 ವಿಧಿಯಲ್ಲಿ ಹೇಳಲ್ಪಟ್ಟಿದೆ. ಸೊ ರಾಷ್ಟ್ರಪತಿಗಳಿಗೆ ಏನಾದರೂ ಕಾನೂನಿನ ಯಾವುದಾದ್ರೂ ಒಂದು ಮಾಹಿತಿಯ ಬಗ್ಗೆ ಅವರಿಗೆ ಡೌಟ್ ಇತ್ತು ಅಂದರೆ ಅವರು ಕೇಳಬಹುದು ಸುಪ್ರೀಂ ಕೋರ್ಟ್ಗೆ. ಏನು ಮಾಡಲಿಪ್ಪ, ಹಿಂಗೆ ಮಾಡಲಿ, ಏನೇನು ಸುದ್ದಿ ಅಂತ ಕೇಳಬಹುದು. ಸರಿನಾ, ಸೊ ಆ ಒಂದು ಕೇಳತಕ್ಕಂತಹ ಒಂದು ಈ ಸಲಹೆಯನ್ನು ಕೇಳತಕ್ಕಂತಹ ಒಂದು ಅಧಿಕಾರವನ್ನು ಯಾವ ವಿಧಿಯಲ್ಲಿ ಹೇಳಲ್ಪಟ್ಟಿದೆ ಅಂದರೆ ಈ 143 ವಿಧಿಯಲ್ಲಿ ಹೇಳಲ್ಪಟ್ಟಿದೆ. ಸರಿನಾ, 143 123 ಎಲ್ಲ ನೆನ್ಪಿಟ್ಕೊಳ್ಬೇಕು ಇವೆಲ್ಲವೂ ಕೂಡ. ಇವಾಗ ನೋಡಿ ಹೇಗೆ ಅಂದರೆ ಕೆಲವೊಂದು ನಿಮ್ಗೆ ಯಾವ ನೆನ್ಪುಳಿಯಲ್ಲ ಈ ರೀತಿ, ಕೆಲವೊಂದು ಲವ್ ಆದ್ರೆ ನೆನ್ಪುಳಿತಲ್ವ, ಲವ್ ನೆನ್ಪುಳಿತದೆ. ಇವಾಗ 143 ಅಂದರೆ ಏನು? ಈ ಒಂದು ರಾಷ್ಟ್ರಪತಿ, ಈ 3 1 4 3 ಇವ್ರಿಗೆ ಕೇಳ್ತಾರೆ. ಹೀಗೆ ನೆನ್ಪಿಟ್ಕೊಳ್ಳಿ, ಒಬ್ಬ ರಾಷ್ಟ್ರಪತಿ ಈ 34 ಜನ
ಈ ಸುಪ್ರೀಂ ಕೋರ್ಟ್ನವರಿಗೆ ಸಲಹೆಯನ್ನು ಕೇಳ್ತಾರೆ ಅಂತ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನ ಒಂದು ಸಂಖ್ಯೆ ಎಷ್ಟಿದೆ, 34 ಕಂಡು ಬರುತ್ತೆ ಅಲ್ವಾ, 33+1. ಸೊ ಹಾಗೆ ನೆನ್ಪಿಟ್ಕೊಳ್ಳಿ ಇದನ್ನ. ಅವ್ರು ಲವ್ ಬಗ್ಗೆ ಹೇಳುತ್ತೆ ಇದು ಸರಿನಾ. ಲವ್ ಮೀನ್ಸ್ ನಾವು ಅದನ್ನೇ ಯಾಕೆ ತಿಳ್ಕೊತೀರಾ, ಇದ್ರೆ ಸಾಕಲ್ವಾ ನನಗೆ. ಹಾಗೆ 43ನೇ ಇದು ಕೂಡ ಲವ್. ಓಕೆ, ಇದು ಜಸ್ಟ್ ನಿಮ್ಗೆ ಲವ್ ಅಂತ ಹೇಳುತ್ತೆ, ಐ ಅಂತ ಇಲ್ಲಿ ಯೂಸ್ ಮಾಡಲ್ಲ ನಾನು ಸರಿನಾ. ಇಲ್ಲಿ ಅದ್ರ ಬಗ್ಗೆ ಹೇಳುತ್ತೆ ಅಂದರೆ ಕಾರ್ಮಿಕರ ಲವ್ ಬಗ್ಗೆ ಹೇಳ್ತಾರೆ ಇಲ್ಲಿ ಸರಿನಾ. ಇಲ್ಲಿ ಕಾರ್ಮಿಕರ ಲವ್ ಬಗ್ಗೆ ಹೇಳುತ್ತೆ, ಇಲ್ಲಿ ಸುಪ್ರೀಂ ಕೋರ್ಟ್ ಬಂದು ರಾಷ್ಟ್ರಪತಿಯ ಲವ್ ಬಗ್ಗೆ ಹೇಳುತ್ತೆ, ಇಲ್ಲಿ ಮತ್ತೆ ರಿಟರ್ನ್ ಲೋಕಲ್ ಲವ್ ಬಂತಿದ್ದು ಗ್ರಾಮ ಪಂಚಾಯತಿಯ ಲವ್ ಬಗ್ಗೆ ಹೇಳುತ್ತೆ. ಯಾವುದು 343 ವಿಧಿ ಸಾರಿ 243 ವಿಧಿ. ಅದಾಂದ್ರೆ ಇನ್ನೊಂದು ಲವ್ ಒಂದೇ ಉಳಿದಿದೆ, ಯಾವುದು 343 ಅನ್ನೋದು ಸರಿನಾ. ಸೊ ಯು ಲವ್ ಯು, ಇದನ್ನೇ ನೀನು ನಿನಗೆ ಇಷ್ಟಪಡ್ತೀಯಾ. ಸೊ ಇದು ಯಾವ ಒಂದು ವಿಧಿ ಅಂತ ನೀವು ಕಾಮೆಂಟ್ ಮಾಡಿ ಇದನ್ನು ಸರಿನಾ. ಸೊ ನೀವು ಫನ್ ಅನ್ನಿಸ್ಬೋದು, ಇಲ್ಲಾಂದ್ರೆ ಸೀರಿಯಸ್ ತೊಗೊಂಡಿದ್ದೀರಾ, ಅದು ನಿಮಗೆ ಬಿಟ್ಟಿದ್ದು. ಸೊ ಇದನ್ನು ನೀವು ಕಾಮೆಂಟ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ, ಈ ಕೆಳಗಿನ ಯಾವ ದಂಗೆಯ ನಂತರ ಬ್ರಿಟಿಷ್ ಸರ್ಕಾರವು ಭಾರತ ಸೇನೆಯಲ್ಲಿ ಯುರೋಪಿಯನ್ ಸೈನಿಕರ ಸಂಖ್ಯೆಯನ್ನು ಹೆಚ್ಚಿಸಿತು ಮತ್ತು ಭಾರತೀಯ ಸೈನಿಕರ ಸಂಖ್ಯೆಯನ್ನು ಕಡಿಮೆ ಮಾಡಿತು ಅಂತ ಕೇಳಿದ್ದಾನೆ. ಇವಾಗ ಯುರೋಪಿಯನ್ ಸೈನಿಕರ ಸಂಖ್ಯೆಯನ್ನು ಹೆಚ್ಚಿಸ ಕಾರಣ ಏನು, ಭಾರತೀಯ ಸೈನಿಕರು ಏನಾದರೂ ಹೆಚ್ಚಿಗೆ ಆದರೆ ಮತ್ತೊಂದು ದಂಗೆ ಆಗ್ತದೆ ಅಂತ. ಸೊ ಅದಕ್ಕೆ 1857ರ ದಂಗೆಯ ನಂತರ ಭಾರತೀಯ ಸೈನಿಕರನ್ನು ಕಡಿಮೆ ಮಾಡಿ ಈ ಯುರೋಪಿಯನ್ ಸೈನಿಕರನ್ನ ಜಾಸ್ತಿ ಮಾಡ್ತದೆ ಯಾರು, ಈ ಬ್ರಿಟಿಷ್ ಸರ್ಕಾರ ಸರಿನಾ. ಒನ್ ಆಫ್ ದ ಬುದ್ಧಿವಂತ ದೇಶ ಅಂತ ಹೇಳೋದಾದ್ರೆ ಸ್ಟಿಲ್ ಇಲ್ಲಿವರೆಗೂ ಕೂಡ ಒಂದು ಅಗ್ರಿ ಮಾಡೋಂಥ ದೇಶ ಯಾವುದು ಅಂದರೆ ಈ ಬ್ರಿಟನ್ ದೇಶ ಸರಿನಾ. ಸರ್ ಭಾರತದ ಬಗ್ಗೆ ರೆಸ್ಪೆಕ್ಟ್ ಇಲ್ವಾ, ಅಪಾರವಾಗಿದೆ, ನಿಮ್ಗೆ ಇದ್ದದಕ್ಕಿಂತ ಜಾಸ್ತಿನೇ ಇದೆ ಸರಿನಾ. ಬಟ್ ನಾನು ಹೇಳ್ತಾ ಇದ್ದೀನಿ ಬುದ್ಧಿವಂತರು ಸ್ವಲ್ಪ ಇದನ್ನು ಮೈಂಡ್ಗೆ ಮಾಡೋರು, ಅತಿ ಹೆಚ್ಚು ಬುದ್ಧಿ ಮೈಂಡ್ ಇರೋರು ಯಾರಂದರೆ ಈ ಬ್ರಿಟಿಷ್ ದೇಶದವರು ಅಂತ ಹೇಳ್ಬೋದು ನಾವು ಸರಿನಾ. ಸೂರ್ಯ ಮುಳುಗದ ದೇಶ ಅಂತ ಕರಿತೀವಿ. ಯಾವ ದೇಶವನ್ನು ಸೂರ್ಯ ಮುಳುಗದ ನಾಡು ಅಂತ ಕರಿತೀವಿ ಅಂತ ಕೇಳ್ಬೋದು ನಿಮಗೆ. ಸರ್ ನಾರ್ವೇ ಅಲ್ಲ, ಬ್ರಿಟನ್ ಸರಿನಾ. ಬ್ರಿಟಿಷ್ ಆಗ್ತದೆ. ಯಾಕೆ ಸೂರ್ಯ ಮುಳುಗದ ದೇಶ ನಾಡು ಅಂತ ನಾವು ಯಾಕೆ ರೀತಿವಿ ಅಂದರೆ ಇಲ್ಲಿವರೆಗೂ ಯಾವ ಒಂದು ದೇಶ, ಯಾವುದೇ ಒಂದು ನಾಡು, ಯಾವುದೇ ಒಬ್ಬ ದೊರೆ ಮತ್ತೊಬ್ಬ ಬಂದು ಇಲ್ಲಿ ಆಳ್ವಿಕೆ ಮಾಡಿ ಇವ್ರನ್ನ ಸೋಲಿಸಿಲ್ಲ, ಇವ್ರಿಗೆ ಸೋಲ್ಸೋದು ಆಗಿಲ್ಲ ಸರಿನಾ. ಯಾರು ನೆಪೋಲಿಯನ್ ಬೋನಾಪಾರ್ಟಿ ಇಡೀ ಜಗತ್ತನ್ನು ಗೆಲ್ತೀನಿ, ಇಡೀ ಯುರೋಪನ್ನ ಗೆಲ್ತೀನಿ ಅಂತ ಇಡೀ ಯುರೋಪನ್ನ ಗೆದ್ದ, ಫ್ರಾನ್ಸ್ನ ಗೆದ್ದ, ಎಲ್ಲ ಗೆದ್ದ. ಅವನ ಜೀವನದಲ್ಲಿ ಹಾಳಾಗಿರೋದು ಏನು ಅಂದರೆ ಈ ಬ್ರಿಟನ್ನ ಗೆಲ್ಲಬೇಕು ಅಂತ ಸರಿನಾ. ಬ್ರಿಟನ್ನ ಗೆಲ್ಲಬೇಕು ಅಂತ ಬಿದ್ದ ಹಾಳಾದ ಯಾರು, ನೆಪೋಲಿಯನ್ ಬೋನಾಪಾರ್ಟಿ ಸರಿನಾ. ಸೊ ಅದಕ್ಕೆ ನೆಪೋಲಿಯನ್ ಬೋನಾಪಾರ್ಟಿನೇ ಹೇಳ್ತಾನೆ, ನಾನು ಜೀವನದಲ್ಲಿ ಮಾಡಿರೋ ದೊಡ್ಡ ತಪ್ಪು ಅಂದರೆ ಈ ಬ್ರಿಟನ್ನ ಗೆಲ್ಲಬೇಕು ಅನ್ನೋದು ಸರಿನಾ. ಸೊ ಈ ಬ್ರಿಟನ್ನ ಯಾರೂ ಗೆದ್ದಿಲ್ಲ. ಬಟ್ ಈ ಬ್ರಿಟಿಷ್ದವರು 56 ದೇಶಗಳನ್ನು ಹಿಗ್ಗ ಮುಗ್ಗ ಹಗ್ಗುಮಿದ್ದಾರೆ ಇವರು ಸರಿನಾ. ಬ್ರಿಟಿಷ್ ದೇಶದವ್ರು ನೆನ್ಪಿಟ್ಕೊಳ್ಳಿ, ಬ್ರಿಟನ್ ಅವರು. ಬ್ರಿಟನ್ ಅಂದರೆ ನಿಮಗೆ ಜಸ್ಟ್ ಯಾವುದು ಅಂದರೆ ಇಂಗ್ಲೆಂಡ್ ಮಾತ್ರ ಅಲ್ಲ, ಇಂಗ್ಲೆಂಡ್ ಆಯಿತು, ಯಾವುದು ವೇಲ್ಸ್ ಆಯಿತು, ಅದಾಂತರ ನೆಕ್ಸ್ಟ್ ನಿಮಗೆ ಈ ಐರ್ಲೆಂಡ್ ಬರುತ್ತೆ, ನಾರ್ತ್ ಐಲ್ಯಾಂಡು, ಅದಾಂತರ ಈ ಸ್ಕಾಟ್ಲೆಂಡ್ ಕಂಡು ಬರುತ್ತೆ ಸರಿನಾ. ಇವೆಲ್ಲವೂ ಕೂಡ ನಿಮ್ಗೆ ಏನಂದರೆ ಈ ಒಂದು ಗ್ರೇಟ್ ಬ್ರಿಟನ್ ಅಲ್ಲೇ ಕಂಡು ಬರ್ತಕ್ಕಂಥ ದೇಶಗಳಾಗಿದ್ದಾವೆ ಸರಿನಾ. ಇವಾಗ 1921ರಲ್ಲಿ ಈ ವೇಲ್ಸ್ ರಾಜ್ಕುಮಾರ ಬಂದರು ಅಂತ ಓದ್ತೀರಾ ನೀವು. ವೇಲ್ಸ್ ರಾಜ್ಕುಮಾರನ ಹೆಸರು ಓದಬೇಕಲ್ವಾ ನೀವು. ವೇಲ್ಸ್ ರಾಜ್ಕುಮಾರ ಯಾಕಂತ ಓದ್ತೀರಾ, ವೇಲ್ಸ್ ರಾಜ್ಕುಮಾರ ಯಾಕಂದರೆ ವೇಲ್ಸ್ ಅನ್ನೋದೇ ಬೇರೆ ನಿಮಗೆ. ವೇಲ್ಸ್ ಅನ್ನೋ ದೇಶ ಇದೆ, ಒಂದು ಸಪ್ರೇಟ್ ದೇಶ, ಅದು ಎಲ್ಲಿ ಇದೆ, ಒಂದು ಬ್ರಿಟನ್ನಲ್ಲೇ ಕಂಡುಬರ್ತಕ್ಕಂಥ ಒಂದು ದೇಶ ಅದು ಸರಿನಾ. ಇಂಗ್ಲೆಂಡ್ ಅನ್ನೋದೇ ಬೇರೆ. ನಿಮಗೆ ಈ ರಾಣಿ ಎಲಿಜಬೆತ್ ಇಂಗ್ಲೆಂಡ್ನ ರಾಣಿ, ವೇಲ್ಸ್ನ ರಾಣಿ ಅಲ್ಲ. ಸೊ ಅದಕ್ಕೆ ವೇಲ್ಸ್ನ ಒಬ್ಬ ರಾಜಕುಮಾರ ಬಂದಿರ್ತಾನೆ 1921ರಲ್ಲಿ, ಅದನ್ನ ಇಟ್ಬಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಬಟ್ 1911ರ ದೆಹಲಿ ದರ್ಬಾರ್ನಲ್ಲಿ ಯಾರು ಬಂದಿರ್ತಾರೆ ಹೇಳ್ಬೋದಾ. ಟೋಟಲಿ ಎಷ್ಟು ದೆಹಲಿ ದರ್ಬಾರ್ಗಳಾಗಿದ್ದಾವೆ, ಟೋಟಲಿ 3 ದೆಹಲಿ ದರ್ಬಾರ್ಗಳಾಗಿದ್ದಾವೆ ಸರ್. ಒಂದೇ ಅಲ್ಲ ಸರ್, 1911 ನಮಗೆ ಗೊತ್ತಿದ್ದು ಒಂದೇ ಅಂದರೆ ಒಂದೇ. ಹೇಗೆ 1911 ಮಾತ್ರ ಅಲ್ಲ, 1903ರಲ್ಲಿಯೂ ಕೂಡ ಒಂದು ದೆಹಲಿ ದರ್ಬಾರ್ ಆಗುತ್ತೆ. ಅದಾದ ನಂತರ ಈ 1876ರಲ್ಲೂ ಕೂಡ ಒಂದು ದೆಹಲಿ ದರ್ಬಾರ್ ಆಗುತ್ತೆ ಸರಿನಾ. ಟೋಟಲಿ 3 ದೆಹಲಿ ದರ್ಬಾರ್ಗಳಾಗಿದ್ದಾವೆ. ಈ 3 ದೆಹಲಿ ದರ್ಬಾರ್ಗಳಲ್ಲಿ ಬಂದವ್ರು ಯಾರು ಅಂತ ಕಾಮೆಂಟ್ ಮಾಡಿ. ಇಲ್ಲಿ ಒಬ್ಬರು ರಾಣಿ ಬರ್ತಾರೆ, ಇಲ್ಲೊಬ್ಬ ರಾಜ ಬರ್ತಾನೆ, ಇಲ್ಲೊಬ್ಬ ರಾಜ ಬರ್ತಾರೆ ಸರಿನಾ. ಸೊ ಅವ್ರ ಹೆಸರೇನು ಅಂತ ನೀವು ಕಾಮೆಂಟ್ ಮಾಡಿ, ಇಂಪಾರ್ಟೆಂಟ್ ಇದೆ ಅದು ಕ್ವಶನ್, ಕೇಳ್ಬೋದು ನಿಮಗೆ ನೆಕ್ಸ್ಟ್ ಶಿಫ್ಟಲ್ಲಿ ಏನಾದರೂ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಉತ್ತರ ಬಯಲು ಪ್ರದೇಶಕ್ಕೂ ಮುನ್ನ ಹಿಮಾಲಯ ಮತ್ತು ಡೆಕ್ಕನ್ ಪ್ರಸ್ಥಭೂಮಿಯ ನಡುವೆ ಇರುವ ಭೂಮಿ ಯಾವುದು ಅಂತ ಕೇಳಿದ್ದಾನೆ. ಉತ್ತರ ಬಯಲು ಪ್ರದೇಶಕ್ಕೂ ಮುನ್ನ ಹಿಮಾಲಯ ಮತ್ತು ಡೆಕ್ಕನ್ ಪ್ರಸ್ಥಭೂಮಿಗಳ ನಡುವೆ ಇರುವ ಭೂಮಿ ಯಾವುದು. ಒಂದು ಸಮುದ್ರ, ಜೌಗು ಪ್ರದೇಶ, ಸಮುದ್ರ ಯಾಕೆ ಅಲ್ಲಿ ಬರೋಕ್ಕೆ ಹೋಗ್ತದೆ, ಪರ್ವತಗಳು ಮತ್ತು ಸ್ಥಳಾಕೃತಿ ಅಂತ ಹೇಳಿದ್ದಾನೆ. ಇಲ್ಲಿ ಸ್ಥಳಾಕೃತಿ ಮಾತ್ರ ಕಂಡುಬರುತ್ತೆ ನಿಮಗೆ. ಎಲ್ಲಿ ಈ ಉತ್ತರ ಬಯಲು ಪ್ರದೇಶಕ್ಕಿಂತ ಮುನ್ನ ಅಲ್ಲಿ ಯಾವುದಿತ್ತು ಅಂದರೆ ಈ ಒಂದು ಸ್ಥಳಾಕೃತಿ ಕಂಡುಬರ್ತಾ ಇತ್ತು ಅಲ್ಲಿ. ಆ್ಯಂಡ್ ದೆನ್ ಈ ಉತ್ತರ ಬಯಲು ಪ್ರದೇಶ ಈ ಇಂಡೋ ಗಂಗಾ ಬಯಲು ಪ್ರದೇಶಕ್ಕಿಂತ ಮೊದಲು ಹಿಮಾಲಯ ಪರ್ವತಗಳು ಮತ್ತು ಈ ಡೆಕ್ಕನ್ ಪ್ರದೇಶಗಳ ಒಂದು ಮಧ್ಯದಲ್ಲಿ ಈ ಸ್ಥಳಾಕೃತಿ ಕಂಡು ಬರ್ತಾ ಇತ್ತು ಸರಿನಾ. ಆ್ಯಂಡ್ ದೆನ್ ಅದರಲ್ಲಿ ಅತಿ ಹೆಚ್ಚು ಯಾವ ಒಂದು ಮಣ್ಣು ಒಳಗೊಂಡಿದೆ ಅಂದರೆ ಈ ಮೆಕ್ಕಲು ಮಣ್ಣು ಒಳಗೊಂಡಿದೆ. ಸರ್ ಮೆಕ್ಕಲು ಮಣ್ಣು ಅತಿ ಶ್ರೇಷ್ಠವಾ, ಅಥವಾ ಅತಿ ಹೆಚ್ಚು ನೀರನ್ನು ಹಿಡ್ಕೊಳ್ತಕ್ಕಂಥ ಶಕ್ತಿ ಹೊಂದಿದೆ, ಅಥವಾ ಕಪ್ಪು ಮಣ್ಣು ಅತಿ ಹೆಚ್ಚು ನೀರನ್ನು ಹಿಡಿದುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದೆ ಅಂತ ಹೇಳಿ ಸರ್. ಓಕೆನಾ, ಹೇಳಿ ಸರ್ ಆರ್ ಮೇಡಮ್. ಓಕೆ, ಯಾವುದು ಅಂದರೆ ಮೆಕ್ಕಲು ಮಣ್ಣು ಶ್ರೇಷ್ಠ ಅಂತ ನಾವು ಹೇಳ್ಬೋದು. ಬಟ್ ಮೆಕ್ಕಲು ಮಣ್ಣು ಅಲ್ಲ, ಇಲ್ಲಿ ಮೆಕ್ಕಲು ಮಣ್ಣಿನಕ್ಕಿಂತ ಸ್ವಲ್ಪ ಶ್ರೇಷ್ಠ ಆಗೋದು ಕಪ್ಪು ಮಣ್ಣು. ಯಾಕೆ ಸರ್, ಮೆಕ್ಕಲು ಮಣ್ಣಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಹೌದು, ಮೆಕ್ಕಲು ಮಣ್ಣು ಎಲ್ಲಿ ಕಂಡು ಬರ್ತದೆ, ನದಿ ತೀರದಲ್ಲೇ ಕಂಡು ಬರ್ತದೆ. ಸೊ ನದಿ ತೀರದಲ್ಲೇ ಕಂಡು ಬರ್ತದೆ. ಇದು ಇದಕ್ಕೆ ನೀರು ಆಲ್ವೇಸ್ ಸಿಗ್ತದೆ. ಸೊ ಅದಕ್ಕಲ್ಲಿ ಬೆಳೀತದೆ ಅಷ್ಟೇ. ಬಟ್ ಇಲ್ಲಿ ಅತಿ ಹೆಚ್ಚು ನಿಮಗೆ ನೀರನ್ನ ಹಿಡ್ಕೊಳ್ಳೋದು ಇದೇ ಕಪ್ಪು ಮಣ್ಣು. ಅದಾಂತರ ಅತಿ ಹೆಚ್ಚು ಫಲವತ್ತತೆ ಹೊಂದಿರೋದು ಕೂಡ ನಿಮಗೆ ಇದೇ ಕಪ್ಪು ಮಣ್ಣು ಅಂತ ಹೇಳ್ಬೋದು. ಕೆಲವೊಂದು ಕಡೆ ನಿಮಗೆ ಹೇಗೆ ಅಂದರೆ ಈ ಮೆಕ್ಕಲು ಮಣ್ಣು ಕೊಟ್ಟಿರಲ್ಲ, ಇಫ್ ಮೆಕ್ಕಲು ಮಣ್ಣು ಕೊಟ್ಟರು ಕೂಡ ಕಪ್ಪು ಮಣ್ಣು ನಿಮಗೆ ಕೀ ಆನ್ಸರಲ್ಲಿ ಕೊಟ್ಟಿದ್ದಾರೆ ಸರಿನಾ. ಅದಕ್ಕೆ ಲಾಜಿಕ್ ಕೂಡ ಹೇಳಿದ್ದಾನೆ.
ಅದ್ರ ಹಿಂದ್ಗಡೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹೆದ್ದಾರಿಗಳಲ್ಲಿ ವೇಗದ ಮಿತಿಯ SI ಘಟಕ ಯಾವುದು ಅಂತ ಕೇಳಿದಾನೆ. ಸರ್, ವೇಗದ SI ಘಟಕ ಏನು? ಮೀಟರ್ ಪರ್ ಸೆಕೆಂಡ್ ಅಷ್ಟೇ ಅಲ್ಲ ಸರ್. ಹೆದ್ದಾರಿಯಲ್ಲಿ ಅಂತ ಅವನೇ ಮೆನ್ಷನ್ ಮಾಡೋಕೆ ಹೋಗ್ತಿದ್ದ. ಸೊ ಹೆದ್ದಾರಿಗಳಲ್ಲಿ ಏನು ಕಿಲೋಮೀಟರ್ ಪರ್ ಅವರ್ ಅಂತ. ಗಾಡಿ ಹೇಗೆ ಹೊಡಿತೀರಾ? ಕಿಲೋಮೀಟರ್ ಪರ್ ಅವರು. ಹೋಗಿದೆ ನೋಡಿ, ಇವತ್ತು ಒಂದು 150, ಇವತ್ತು ಹೋಯ್ತು ಒಂದು 180, ಕಾಟ ಹೋಯ್ತು ಫುಲ್ಲಷ್ಟು. ಕಾಟ ಮೀನ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ, ಸರಿನಾ? ಸೊ ಅಷ್ಟೇ ಅಂತ ಹೇಳ್ತೀವಲ್ವ ನಾವು. ಸೊ ಅದನ್ನು ನಾವು ಏನಂದರೆ, ಈ ಹೆದ್ದಾರಿಗಳಲ್ಲಿ ಕಂಡುಬರ್ತಕ್ಕಂಥ ಈ ವೇಗದ SI ಘಟಕ ಅದು ಯಾವುದು? ಕಿಲೋಮೀಟರ್ ಪರ್ ಅವರ್ ಅನ್ನೋದು, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಈ ಜಸ್ಟ್ ನಿಮಗೆ ವೇಗದ ಒಂದು ಘಟಕ ಯಾವುದಾಗಿದೆ ಅಂದರೆ ನಿಮಗೆ ಈ ಮೀಟರ್ ಪರ್ ಸೆಕೆಂಡ್ ಆಗಿದೆ. ವೇಗದ SI ಘಟಕ ಏನು ಅಂತ ನಿಮಗೆ ಏನಾದರೂ ಕೇಳಿದ್ರೆ, SI ಯೂನಿಟ್ ಅಂತ ಕೇಳಿದ್ರೆ ನಿಮಗೆ ಮೀಟರ್ ಪರ್ ಸೆಕೆಂಡ್ ಅಷ್ಟೇ. ಬಟ್ ಹೆದ್ದಾರಿಗಳಲ್ಲಿ ಅಂತ ಕೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಆ್ಯಂಡ್ ದೆನ್ ಈ ಕಿಲೋಮೀಟರ್ ಪರ್ ಅವರ್ ಇದನ್ನು ಮೀಟರ್ ಪರ್ ಸೆಕೆಂಡ್ಗೆ ಏನು ಒಂದು ಕನ್ವರ್ಟ್ ಮಾಡ್ತೀರಾ? ಮ್ಯಾಥ್ಸ್ ಗೊತ್ತಿರುತ್ತಲ್ಲ, ಮ್ಯಾಥ್ಸಲ್ಲಿ ಮಾಡಿರ್ತೀರಾ. ಇವಾಗ ಎಷ್ಟು 180 ಕಿಲೋಮೀಟ್ರ್ ನಾನು ಹೇಳಿದೆ, 180 ಕಿಲೋಮೀಟ್ರ್. ಈ 180 ಕಿಲೋಮೀಟ್ರ್ ಪರ್ ಅವರ್ ನಾನು ಬೈಕ್ನ ರೆಡಿ ಮಾಡ್ತಿದ್ದೀನಿ. ಇದನ್ನು ನಾನು ಏನಾದರೂ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡೋದಾದರೆ ಯಾವ ಒಂದು ಶಾರ್ಟ್ನ ಯೂಸ್ ಮಾಡ್ತೀನಿ? ಯಾವ ಒಂದು ನಂಬರ್ನ ಯೂಸ್ ಮಾಡ್ತೀನಿ? ಇಂಟು 5/18 ಮಾಡ್ತೀನಿ, ಸರಿನಾ? 5/18 ಮಾಡ್ತೀನಿ. ಇಫ್ ಏನಾದರೂ ಅದು ಮೀಟರ್ ಪರ್ ಸೆಕೆಂಡ್ ಇತ್ತು, ಅದನ್ನು ನಾನು ಕಿಲೋಮೀಟ್ರಲ್ಲಿ ಮಾಡಬೇಕಿತ್ತು ಅಂದರೆ ಏನಿಲ್ಲ, ಉಲ್ಟಾ ಮಾಡೋದು ಅಷ್ಟೇ. 18/5ನ ನಾನು ಅದಕ್ಕೆ ಇಂಟು ಮಾಡಿದ್ರೆ ಮುಗಿದು ನನಗೆ ಆನ್ಸರ್ ಸಿಕ್ಬಿಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಮೌಲಿ ಮೊಹಮ್ಮದ್ ಹಸನ್ ಯಾವ ದಂಗೆಯ ನೇತೃತ್ವ ವಹಿಸಿದ್ದರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ಸಂತಾಲ್ ದಂಗೆ, ಕೋಲ್ ದಂಗೆ, ಚುವಾರ್ ದಂಗೆ ಮತ್ತು ಬರೇಲ್ ದಂಗೆ ಅಂತ ಕೊಟ್ಟಿದ್ದಾರೆ. ಈ ಬರೇಲಿಯಲ್ಲಿ ಒಂದು ನೇತೃತ್ವವನ್ನು ವಹಿಸ್ಕೊಂಡವರು ಯಾರು ಅಂದರೆ, ಅಲ್ಲಿ ಕಂಡುಬರ್ತಕ್ಕಂಥವ್ರು ಯಾರು ಅಂದರೆ ಈ ಮೌಲ್ವಿ ಮೊಹಮ್ಮದ್ ಹಸನ್ ಅವರು, ಸರಿನಾ? ಎಲ್ಲಿ ಅಂದರೆ ಈ ಬರೇಲಿ ದಂಗೆ ಅಂತ ಹೇಳ್ಬೋದು, ಅಥವಾ 1857ರ ದಂಗೆ ಅಂತ ಕೂಡ ನಾವು ಹೇಳಬೇಕಾಗುತ್ತೆ. ಯಾರನ್ನ? ಈ ಒಂದು ಮೌಲ್ವಿ ಮೊಹಮ್ಮದ್ ಹಸನ್ ಅವರನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪವರ್ ಪಾಯಿಂಟ್ ಪ್ರಸ್ತುತಿಯ ಸಮಯದಲ್ಲಿ Ctrl+C ಶಾರ್ಟ್ಕಟ್ನ ಉಪಯೋಗವೇನು? ಏನು Ctrl+C ಅಂದರೆ ಕಾಪಿ ಅಂದಂಗೆ ಅಷ್ಟೇ, ಸರಿನಾ? Ctrl+X ಅಂದರೆ ಏನು? ಕಟ್ ಮಾಡೋದು. Ctrl+V ಅಂದರೆ ಏನು? ಪೇಸ್ಟ್ ಮಾಡೋದು. Ctrl+Z ಅಂದರೆ ಏನು? ರದ್ದು ಮಾಡಿ, ಮೀನ್ಸ್ ಅಂಡು ಅಂತ ನಾವು ಹೇಳ್ತೀವಿ. ಡೂ ಅಂದ್ರೆ ಏನು? ಮಾಡು. ಅಂತಂದರೆ ಮಾಡು. ಅದು ಮಾಡದಿದ್ರು ಹೊಲ್ ರಿಟರ್ನ್ ಇದ್ರೆ ತೊಗೊಂಡು ಬಾ ಅದಕ್ಕೆ ಹಿಂದಕ್ಕೆ, ಸರಿನಾ? ಅದಾಂದ್ರೆ Ctrl+Y ಅಂದ್ರೇನು? ರೀಡು. ಈಗ ಮಾಡದಿದ್ರು ಇನ್ನೂ ಮಾಡು ಅಂತ ಹೇಳ್ದಂಗೆ. ಯಾವುದು? Ctrl+Y ಅನ್ನೋದು ರೀಡು, ಅಂಡು ಅನ್ನೋದು ಈಗ ನಿಮಗೆ Ctrl+Z ಅಂತ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಗೂಗಲ್ ಕ್ರೋಮ್ ಮತ್ತು ಹೆಚ್ಚಿನ ವೆಬ್ ಬ್ರೌಸರ್ಗಳಲ್ಲಿ Ctrl+Shift+V ಅನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ, ಯಾಕೆ ಅಂತ. ಈ Ctrl+Shift+V ನಾವು ಏನಾದರೂ ತೊಗೊಂಡ್ರೆ, ಕಾಪಿ ಮಾಡಿದ್ರೆ ಅಲ್ಲಿ ಈ ಫಾರ್ಮ್ಯಾಟ್ ಕಾಪಿ ಆಗಲ್ಲ. ಫಾರ್ಮ್ಯಾಟ್ ಏನಿದೆ ಅಲ್ವಾ, ಫಾರ್ಮ್ಯಾಟ್ ಕಾಪಿ ಆಗಲ್ಲ. ಜಸ್ಟ್ ನಿಮಗೆ ಆ ಒಂದು ಏನು ಟೆಕ್ಸ್ಟ್ ಇದೆ ಅಲ್ವಾ, ಆ ಟೆಕ್ಸ್ಟ್ ಮಾತ್ರ ಕಾಪಿ ಆಗುತ್ತೆ, ಸರಿನಾ? ನೀವೇನಾದರೂ Ctrl+V ಕೊಟ್ಟರೆ ಅದರದ್ದು ಒಂದು ಫಾರ್ಮೇಟು ವಿತ್ ಆ ಟೆಕ್ಸ್ಟ್ ಎರಡೂ ಕೂಡ ನಿಮಗೆ ಕಾಪಿ ಆಗುತ್ತೆ. ಅದ್ರ ಮಧ್ಯ ನಾನು ಶಿಫ್ಟು ಒಂದು ಹಿಡಿದೆ ಅಂದರೆ ಅಲ್ಲೇನಾಗುತ್ತೆ, ಆ ಫಾರ್ಮೇಟನ್ನು ಅಲ್ಲೇ ಬಿಟ್ಟಾಕ್ಬಿಡುತ್ತೆ. ಜಸ್ಟ್ ಅದನ್ನು ಕಾಪಿ ಏನು ಬೇಕಲ್ವಾ ಅದು ಟೆಕ್ಸ್ಟು, ಅದನ್ನಿಷ್ಟೇ ಪಿಕಪ್ ಮಾಡಿ ಮುಂದ್ಗಡೆ ಹೊರಟುಬಿಡುತ್ತೆ. ಅದು ಇದು ಗೊತ್ತಿರಲಿ, ಕೇಳಬಹುದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 73ನೇ ಸಾಂವಿಧಾನಿಕ ತಿದ್ದುಪಡಿಯ ಮುಖ್ಯ ಉದ್ದೇಶವೇನು? ಏನು? ಪಂಚಾಯತ್ ರಾಜ್ಗಳನ್ನು ಸ್ಥಾಪನೆ ಮಾಡೋದಾಗಿತ್ತು ಅಷ್ಟೇ. ಇದರಲ್ಲಿ ಎಷ್ಟು ಅಂಶಗಳು ಕಂಡು ಬರ್ತಿದ್ವು? 73ನೇದು 29 ಅಂಶಗಳು. ಇವಾಗಲೇ ಹೇಳಿದ್ದೀನಿ ನಿಮಗೆ. 74ನೇ ತಿದ್ದುಪಡಿಯಲ್ಲಿ ಎಷ್ಟು ಅಂಶಗಳು ಕಂಡು ಬರ್ತಿದ್ವು? 18 ಅಂಶಗಳು. 74ನೇ ಎದ್ರ ಬಗ್ಗೆ ಹೇಳುತ್ತೆ? ಮುನ್ಸಿಪಾಲಿಟಿ, ಪುರಸಭೆ ಬಗ್ಗೆ ಹೇಳುತ್ತೆ. ಈ 29ನೇ ಮೀನ್ಸ್ 73ನೇದು ಯಾವುದ್ರ ಬಗ್ಗೆ ಹೇಳುತ್ತೆ? ಪಂಚಾಯತಿಗಳ ಬಗ್ಗೆ ಹೇಳುತ್ತೆ. ಎಷ್ಟನೇ ಒಂದು ಅನುಸೂಚಿಯಲ್ಲಿ ಸೇರ್ಪಡೆ ಮಾಡಿದ್ರು? 73ನೇದು 11ನೇ ಅನುಸೂಚಿ, ಈ 74ನೇದು 12ನೇ ಅನುಸೂಚಿ. ಯಾವ ಒಂದು ವರ್ಷದಲ್ಲಿ? 1992ರಲ್ಲಿ. ಹಾಗಾದರೆ ಈ ಪಂಚಾಯತ್ ರಾಜ್ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತಿದ್ವಿ? ಯಾವಾಗಿಂದ ಆಚರಣೆ ಮಾಡ್ತಾ ಇದ್ದೀವಿ ಹೇಳ್ಬೋದಾ? ಯಾರು ಇದನ್ನು ಯಾವಾಗಿಂದ ಆಚರಣೆ ಮಾಡ್ತಿದ್ದೀವಿ ಅನ್ನೋದು ಒಂದು ಹೇಳಿ ನೀವು. ಹಾಗೆ ಇದನ್ನು ಈ ಪಂಚಾಯತ್ ರಾಜ್ ದಿನವನ್ನು ನಾವು ಈ ಏಪ್ರಿಲ್ 24ನ್ನ ಪಂಚಾಯತ್ ರಾಜ್ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ, ಸರಿನಾ? ಯಾಕಂದರೆ ಏಪ್ರಿಲ್ 24ಕ್ಕೆ ಪಂಚಾಯತ್ ಏನು ಸ್ಟಾರ್ಟ್ ಆಗಿದ್ದು ನಮ್ಮ ಭಾರತದಲ್ಲಿ. ಈ 73ನೇ ತಿದ್ದುಪಡಿ ಜಾರಿಗೆ ಬಂದಿತ್ತವಾಗ, ಸರಿನಾ? ಸೊ ಇದನ್ನು ಯಾರು ಸ್ಥಾಪನೆ ಮಾಡಿದ್ರು ಪಂಚಾಯತ್ ರಾಜ್ ದಿನವನ್ನಾಗಿ ನಾನು ಆಚರಣೆ ಮಾಡ್ತೀನಿ ಅಂತ ಯಾವ ಪ್ರಧಾನಿ ಹೇಳಿದರು ಅಂತ ಈ ಕ್ವಶನ್ ಇದು. ಇದಕ್ಕೆ ನೀವು ಕಾಮೆಂಟ್ ಮಾಡ್ಬೋದು. ಇಫ್ ಏನಾದರೂ ನಿಮ್ಗೆ ಗೊತ್ತಿಲ್ಲ ಅಂದರೂ ಕೂಡ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಹೇಳಿರ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 1966ರಲ್ಲಿ ಮೊರಾರ್ಜಿ ದೇಸಾಯಿ ಯಾವುದರ ಅಧ್ಯಕ್ಷತೆಯನ್ನು ವಹಿಸ್ತಿದ್ರು? ಯಾವುದ್ರದ್ದು? ಮೊದಲ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಯಾರು? ಈ ಮೊರಾರ್ಜಿ ದೇಸಾಯಿ ಅವರು. ಹಾಗೆ ಎರಡನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? ವೀರಪ್ಪ ಮೊಯ್ಲಿ ಅವರು, ಸರಿನಾ? ಸೊ ಮೊದಲನೇ ಆಡಳಿತ ಸುಧಾರಣೆ ಎಂ ಫಾರ್ ಮೊರಾರ್ಜಿ ದೇಸಾಯಿ, ಎರಡನೇದು ಮೊಯ್ಲಿ ಅಷ್ಟೇ, ಸರಿನಾ? ವೀರಪ್ಪ ಮೊಯ್ಲಿ ನೆನ್ಪಿಟ್ಕೋಬೋದಲ್ವಾ? ಮೊರಾರ್ಜಿ ದೇಸಾಯಿ, ಇನ್ನೊಂದು ಮೊಯ್ಲಿ ಅಂತ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪವರ್ ಪಾಯಿಂಟ್ನಲ್ಲಿ ಹೊಸ ಪ್ರಸ್ತುತಿಯನ್ನು ರಚಿಸಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ? ಹೊಸದಾಗಿ ಏನಾದರೂ ನಾನೊಂದು ಫೈಲ್ನ ಓಪನ್ ಮಾಡಬೇಕು ಅಂದರೆ ಯಾವುದನ್ನು ಬಳಸ್ತೀನಿ? Ctrl+N ನಾನು ಕ್ಲಿಕ್ ಮಾಡ್ತೀನಿ. ಏನಾದರೂ ಹೊಸ ಸ್ಲೈಡ್ ಬೇಕಾಗಿದ್ದರೆ, ನನಗೆ ಒಂದು ಇರ್ತಕ್ಕಂಥ ಫೈಲಲ್ಲಿ ಹೊಸ ಸ್ಲೈಡ್ ಬೇಕಾಗಿದ್ದರೆ ಯಾವುದು ಯೂಸ್ ಮಾಡ್ತೀನಿ? Ctrl+M ಯೂಸ್ ಮಾಡ್ತೀನಿ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, MS ವರ್ಡ್ನಲ್ಲಿ ಮುದ್ರಿಸಿ ಪೂರ್ವ ವೀಕ್ಷಣೆಯನ್ನು ವೀಕ್ಷಿಸಲು ಶಾರ್ಟ್ ಕೀ ಯಾವುದು ಅಂತ. ಕನ್ನಡದಲ್ಲಿ ಅರ್ಥ ಆಗ್ತಿಲ್ಲ ಅನಿಸುತ್ತೆ. ಈ MS ವರ್ಡಲ್ಲಿ
ಪ್ರಿವ್ಯೂ ತೊಗೊಳ್ತೀವಲ್ವ ನಾವು, ಪ್ರಿಂಟ್ ಪ್ರಿವ್ಯೂ ಅಂತ, ಆ ಪ್ರಿಂಟ್ ಪ್ರಿವ್ಯೂ ನಾನು ತೊಗೊಳಕ್ಕೆ ಯಾವ ಒಂದು ಶಾರ್ಟ್ ಕೀನ ಯೂಸ್ ಮಾಡ್ಬೋದು ಅಂತ. Ctrl+F2 ಸರ್. ಇಲ್ಲ ಸರ್, Ctrl+P ಅಂತ ಹೇಳಿದ್ರಿ ಸರ್ ಒಂದು ಸರಿ. ಹೌದು ಸರ್, ನಾರ್ಮಲಾಗಿ ನಾವು ಜನರಲಾಗಿ ಯೂಸ್ ಮಾಡೋದು Ctrl+Pನೇ, ಸರಿನಾ. ಬಟ್ ಇಲ್ಲಿ ನಿಮಗೆ ಜಸ್ಟ್ ಇದನ್ನೂ ಕೊಟ್ಟ ಅಂತಂದರೆ ಈ Ctrl+F2 ಅಂತ ನೀವು ತೊಗೊಳ್ಬೇಕಾಗುತ್ತೆ, ಚೂಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಿಮಗೆ ಆ ಪ್ರಿವ್ಯೂ ನೋಡೋಕ್ಕೆ ಇರ್ತಕ್ಕಂಥ ಒಂದು ಶಾರ್ಟ್ ಕೀನೇ ಇದು, ಯಾವುದು Ctrl+F2 ಅನ್ನೋದು. ಇಲ್ಲಿ ಏನಾಗುತ್ತೆ, ಪ್ರಿವ್ಯೂ ಬರುತ್ತೆ, ಪ್ರಿವ್ಯೂ ಬಂದ ನಂತರ ನೆಕ್ಸ್ಟ್ ನಿಮಗೆ ಪ್ರಿಂಟ್ ಅಂತಲೇ ತೊಗೊಳುತ್ತೆ ಇದು ಡೈರೆಕ್ಟಾಗಿ ಅಂತ ಹೇಳಿ ಇದನ್ನ ನಿಮಗೆ ಕೊಟ್ಟಿದ್ದಾರೆ, ಯಾವುದು Ctrl+F2 ಅನ್ನೋದು. ಹಾಗೆ Ctrl+F2 ಬದಲಾಗಿ Ctrl+F12 ಇತ್ತು ಅಂದರೆ ಏನಂತ ಹೇಳ್ತೀರಾ, ಹೇಳಿ ಅದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹೂ ಡಿನೌನ್ಸ್ಡ್ ದ ಕಾಂಗ್ರೆಸ್ ಆ್ಯಸ್ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಅಂತ ಕೇಳಿದ್ದಾನೆ, ಸರಿನಾ. ಯಾರು ಹೀಗೆ ಹೇಳಿದ್ರು ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಆಗಿದೆ ಈ ಒಂದು ಕಾಂಗ್ರೆಸ್ ಪಕ್ಷ ಅಂತ? ಯಾರು? ಲಾರ್ಡ್ ಡಫ್ರಿನ್ ಹೇಳ್ತಾನೆ, ಸರಿನಾ. ಲಾರ್ಡ್ ಡಫ್ರಿನ್ ಹೇಳ್ತಾನೆ ಯಾವುದನ್ನ, ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಂದು ಮಾತನ್ನ. ಹಾಗೆ ಈ ಕಾಂಗ್ರೆಸ್ ಒಂದು ಭಿಕ್ಷಾಟನ ಸಂಸ್ಥೆ ಆಗಿದೆ, ಭಿಕ್ಷೆ ಬೇಡ್ಕೋ ತಿರುಗಂಥ ಒಂದು ಸಂಸ್ಥೆ ಆಗಿದೆ, ಅವರಿಗೆ ಬರೀ ಪೆಟಿಷನ್ನು ಪ್ರೇಯರು ಅದು ಇದು ಮಾಡ್ಕೊಂಡು ಬೇಡ್ಕೊಳ್ಳೋರಾಗ್ತಿರಲೇ ಅಂತ ಬೈದವ್ರು ಯಾರು ಅಂದರೆ ಅರಬಿಂದೋ ಘೋಷ್ ಅವರು, ನೆನ್ಪಿಟ್ಕೊಳ್ಳಿ, ಸರಿನಾ. ಇವರು ಕೂಡ ಕ್ರಾಂತಿಕಾರಿಗಳೆಲ್ಲ ಕಂಡುಬರ್ತಾರೆ. ಸೊ ಅವ್ರು ಏನಂತ ಹೇಳ್ತಾರೆ, ಈ ಒಂದು ಭಿಕ್ಷಾಟನ ಸಂಸ್ಥೆಯಾಗಿದೆ ಅಂತ ಹೇಳ್ತಾರೆ. ಯಾವುದಕ್ಕೆ? ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ. ಹಾಗೆ ಈ ಬಾಲ್ ಗಂಗಾಧರ್ ತಿಲಕ್ ಅವರು ಏನು ಹೇಳ್ತಾರೆ ಅಂತ ನೋಡೋದಾದ್ರೆ, ಕಾಂಗ್ರೆಸ್ ಭಿಕ್ಷಾಟನೆ ಮತ್ತು ಹಕ್ಕುಗಳನ್ನು ಪಡೆಯುವ ನಡುವಿನ ವ್ಯತ್ಯಾಸವನ್ನು ಗುರುತಿಸಬೇಕು ಅಂತ ಹೇಳ್ತಾರೆ. ಒಂದು ಭಿಕ್ಷೆ ಬೇಡಕ್ಕೂ ಒಂದು ವ್ಯತ್ಯಾಸ ಇದೆ ಗುರು, ಅದಾದ ನಂತರ ಇನ್ನೊಂದು ಹಕ್ಕುಗಳನ್ನು ಪಡಿಲಿಕ್ಕೂ ಕೂಡ ಒಂದು ವ್ಯತ್ಯಾಸ ಇದೆ, ತಿಳ್ಕೊಂಡು ಮಾಡ್ರು ಅಂತ ಹೇಳ್ತಾರೆ. ಯಾರು? ಈ ಬಾಲ್ ಗಂಗಾಧರ್ ತಿಲಕ್ ಅನ್ನೋರು, ನೆನ್ಪಿಟ್ಕೊಳ್ಳಿ. ಹಾಗೆ ಈ ಬಿಪಿನ್ ಚಂದ್ರಪಾಲ್ ಅನ್ನೋರು ಏನು ಹೇಳ್ತಾರೆ, ಕಾಂಗ್ರೆಸ್ ಗುಳ್ಳೆಗಳೊಂದಿಗೆ ಆಟವಾಡುತ್ತಿದೆ ಅಂತ ಹೇಳ್ತಾರೆ, ಸರಿನಾ. ಗುಳ್ಳೆಗಳೊಂದಿಗೆ ಆಟವಾಡುತ್ತಿದೆ ಈ ಕಾಂಗ್ರೆಸ್ ಅಂತ ಹೇಳಿದವರು ಯಾರು ಅಂತ ನಿಮಗೆ ಕೇಳಬಹುದು, ಈ ಬಿಪಿನ್ ಚಂದ್ರಪಾಲ್ ಅವರು ಹೇಳ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ASCII ಪೂರ್ಣ ನಮೂನೆ ಏನು, ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾನೆ. ಇದು ಕೂಡ ಕೇಳಿಲ್ವಾ? ಆಲ್ರೆಡಿ ಒಂದ್ಸರಿ ಕೇಳಿದ್ದಾನೆ. ಏನು? ಅಮೆರಿಕನ್ ಸ್ಟ್ಯಾಂಡರ್ಡ್ ಫಾರ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ, ಸರಿನಾ. ಸೊ ಇದು ಕೂಡ ಆಲ್ರೆಡಿ ಕೇಳಿದ್ದಾನೆ, ಇದನ್ನು ಫುಲ್ ಫಾರ್ಮ್ ಕೇಳಿದ್ದಾನೆ. ಹಾಗೆ ಇದರದ್ದು ಯಾವ ಒಂದು ದೇಶದ್ದು ಅಂತ ಕೇಳಿದ್ದಾನೆ ನಿಮಗೆ, ಯಾವುದು ಅಮೆರಿಕ ಅಂತಲೇ ಇಲ್ಲೇ ಮೆನ್ಷನ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಗುಪ್ತರ ಕಾಲದಲ್ಲಿ ರಾಜ ಖಜಾನೆಯ ಅತ್ಯುನ್ನತ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ. ಈ ರಾಜ ಖಜಾನೆಯ ಅತ್ಯುನ್ನತ ಅಧಿಕಾರಿ ಸ್ಪೆಷಲಿ ಗುಪ್ತರ ಅಧಿಕಾರಾವಧಿಯಲ್ಲಿ ಅಂತ ನೋಡೋದಾದ್ರೆ ಈ ಭಂಡಾರಗರ ದಿಕ್ರ್ತ ಅಂತ ಬರ್ತಾರೆ, ಸರಿನಾ. ಇವ್ರೇನಾಗಿದ್ರು ಅಂದರೆ ಈ ರಾಜ ಖಜಾನೆಯ ಅತ್ಯುನ್ನತ ಅಧಿಕಾರಿಯಾಗಿದ್ದರು. ಹಾಗೆ ಸಂಧಿ ವಿಗ್ರಹ ಅನ್ನೋರು ಏನಾಗಿದ್ರು, ಈ ವಿದೇಶಾಂಗ ಸಚಿವರಾಗಿದ್ದರು. ಯಾರು? ಸಂಧಿ ವಿಗ್ರಹ ಅನ್ನೋರು. ಅದಾದ ನಂತರ ನಗರ ಸೇಟಿಸ್ ಅನ್ನೋರು ನಗರ ಆಡಳಿತವನ್ನು ನೋಡಿಕೊಳ್ಳತಕ್ಕಂಥ ಒಬ್ಬರು ಅಧಿಕಾರಿಯಾಗಿದ್ದರು. ಯಾರು? ನಗರ ಸೇಟಿಸ್ ಅನ್ನೋದು ಎಲ್ಲಿ? ಈ ಒಂದು ಗುಪ್ತರ ಅಧಿಕಾರಾವಧಿಯಲ್ಲಿ. ಹಾಗೆ ಇಲ್ಲಿ ಸಂಧಿ ವಿಗ್ರಹ ಅನ್ನೋದು ವಿದೇಶಾಂಗ ಸಚಿವ. ಇನ್ನೊಂದು ವಿದೇಶಾಂಗ ಸಚಿವ ನಾವು ಸಾಕಷ್ಟು ಓದಿರ್ತೀವಿ, ಅಥವಾ ನೀವು ಓದಿರ್ತೀರಾ. ಏನು? ಈ ಸುಮಂತ ಅನ್ನುವ ಸುಮಂತ ಹುಡುಗನ ಹೆಸರಲ್ಲ, ಇದು ಸುಮಂತ ಅನ್ನುವ ಅಧಿಕಾರಿ ಹೆಸರಿದು. ಈ ಸುಮಂತ ಎನ್ನುವ ಅಧಿಕಾರಿ ಯಾವ ಒಂದು ಮನೆತನದಲ್ಲಿ ಅಥವಾ ಯಾವ ಒಂದು ಸಾಮ್ರಾಜ್ಯದಲ್ಲಿ ವಿದೇಶಾಂಗ ಸಚಿವನಾಗಿ ಕಾರ್ಯನಿರ್ವಹಿಸ್ತಿದ್ದ ಅಂತ ನಿಮಗೆ ಕೇಳಬಹುದು. ಸೊ ಅದಕ್ಕೆ ಉತ್ತರ ಏನಾಗುತ್ತೆ? ಮರಾಠರು ಅಂತ ಆಗುತ್ತೆ. ಮರಾಠರಲ್ಲಿ ವಿದೇಶಾಂಗ ಸಚಿವನಿಗೆ ನಾವು ಸುಮಂತ ಅಂತ ಕರಿತಿದ್ವಿ, ನಾವಲ್ಲ, ಅವ್ರು ಕರಿತಾ ಇದ್ರು, ಸರಿನಾ. ಮೀನ್ಸ್ ಅಲ್ಲಿಯ ಒಂದು ರಾಜಮನೆತನ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ಕೇಳಿದ್ದಾರೆ. ಇಸ್ರೋದ ಪ್ರಸ್ತುತ ಅಧ್ಯಕ್ಷರು, ಇದು ಕೂಡ ರಿಪೀಟೆಡ್ ಆಗಿರತಕ್ಕಂಥ ಪ್ರಶ್ನೆ. ಯಾರು? 11ನೇ ಒಂದು ಅಧ್ಯಕ್ಷರು ಯಾರು? ವಿ ನಾರಾಯಣನ್ ಅವರು, ಸರಿನಾ. ವಿ ನಾರಾಯಣನ್ ಅವರು ಏನಾಗಿದ್ದಾರೆ? 11ನೇ ಅಧ್ಯಕ್ಷರಾಗಿದ್ದಾರೆ. ಹಾಗಾದರೆ ಮೊದಲನೇ ಅಧ್ಯಕ್ಷರು ಯಾರು ಅಂತ ನೋಡೋದಾದ್ರೆ ವಿಕ್ರಮ್ ಸಾರಾಭಾಯಿ ಅನ್ನೋರು, ಸರಿನಾ. ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ನೀವು ಕೇಳಿರ್ತೀರಾ. ಸೊ ಅದು ಯಾರ ಹೆಸರು ಮೇಲೆ ಇಟ್ಟಿದ್ದಾರೆ ಅಂದರೆ ಮೊದಲನೇ ಅಧ್ಯಕ್ಷರ ಹೆಸರು ಮೇಲೆ ಇಟ್ಟಿದ್ದಾರೆ. ಹಾಗೆ ಇನ್ನೊಂದು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ಇದು ಕೂಡ ನಿಮ್ಮ ಕಂಡು ಬರುತ್ತೆ ಆಂಧ್ರ ಪ್ರದೇಶದಲ್ಲಿ. ಇದು ಯಾರ ಹೆಸರು ಮೇಲೆ ಇಟ್ಟಿದ್ದಾರೆ? ಅತ್ಯಂತ ಹೆಚ್ಚು ದೀರ್ಘಕಾಲ ಸೇವೆ ಸಲ್ಲಿಸಿದವರ ಹೆಸರು ಮೇಲೆ ಇಟ್ಟಿದ್ದಾರೆ. ಯಾರು? ಈ ಪ್ರೊಫೆಸರ್ ಸತೀಶ್ ಧವನ್ ಅವರ ಹೆಸರು ಮೇಲೆ ಇಟ್ಟಿದ್ದಾರೆ. ಅದನ್ನ ಎಷ್ಟು ವರ್ಷಗಳು ಸೇವೆ ಸಲ್ಲಿಸಿದ್ರು ಅಂತ ಇವ್ರು ನೋಡೋದಾದ್ರೆ 1973 84ರವರೆಗೂ, ಸರಿನಾ. ಟೋಟಲಿ 12 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ 10ನೇದವರು ಯಾರಾಗಿದ್ರು? ಯಾರನ್ನ? ಇವರು ವಿ ನಾರಾಯಣ್ ಅವರು ಯಾರನ್ನ ಬದಲಿ ಮಾಡಿದ್ರು ಅಂತ ನೋಡಿದ್ರೆ ಈ VS ಸೋಮನಾಥನ್ ಅವರನ್ನ, ಸರಿನಾ. ಮೀನ್ಸ್ S ಸೋಮನಾಥನ್ ಅವರನ್ನ ಬದಲಿ ಮಾಡ್ತಾರೆ. ಇವರು ಯಾರನ್ನ ಬದಲಿ ಮಾಡ್ತಾರೆ? ಮೀನ್ಸ್ 9ನೇದವರು ಯಾರು ಅಂತ ಕೇಳಿದ್ರೆ ಕೆ ಶಿವನ್ ಅಂತ ಕಂಡುಬರ್ತಾರೆ, ಸರಿನಾ. ಕೆ ಶಿವಣ್ಣನ್ ಅವರು. ಈ ಕೆ ಶಿವನ್ ಅವರು 9ನೇ ಒಂದು ಅಧ್ಯಕ್ಷರಾಗಿದ್ದರು. ಯಾವುದು? ಇಸ್ರೋ ಸ್ಥಾಪನೆ ಆಗಿರೋದು ಯಾವಾಗ? 1969 ಆಗಸ್ಟ್ 15. ಡೇಟ್ ಕೇಳ್ತಾನೆ ಎಕ್ಸಾಕ್ಟಾಗಿ. ಸ್ವಾತಂತ್ರ್ಯ ದಿನೋತ್ಸವದಂದು ಅದು ಉದ್ಘಾಟನೆಯಾಗಿದೆ. ಯಾವುದು? ಇಸ್ರೋ ಅನ್ನೋದು. ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತೆ? ಬೆಂಗಳೂರಲ್ಲಿ ಕಂಡುಬರ್ತದೆ, ಸರಿನಾ. ಸೊ ಎಷ್ಟು ಗೊತ್ತಿರಲಿ ನಿಮಗೆ ಕೇಳಬಹುದು. ಸೊ ಇದಾಗಿತ್ತು ಇಲ್ಲಿಯವರೆಗೆ RRB NTPC 18 ಜೂನ್ ಫಸ್ಟ್ ಶಿಫ್ಟಿನ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.